ನಿಮಗೆ ಬೌದ್ಧ ಧರ್ಮ ನಿಮ್ಮೆಲ್ಲರಿಗೂ ಎಷ್ಟು ಪರಿಚಯ ಇದೆಯೋ ಇಲ್ವಾ ನನಗೆ ಗೊತ್ತಿಲ್ಲ. ಇಡೀ ಬೌದ್ಧ ಧರ್ಮದ ಸಂಪೂರ್ಣ ಬೋಧನೆಗಳು ಈ ಒಂದು ವಚನ. ಅವ್ರದ್ದು 8 ಅಷ್ಟಪಥ ಮಾರ್ಗ ಅಂತ ಹೇಳ್ತಾರೆ. ಅಂದ್ರೆ 8 ದಾರಿಗಳು ಮೋಕ್ಷಕ್ಕೆ. ಅಂದ್ರೆ ಈ ಜೀವನವೆಂಬ ನರಕ, ಜೀವನವೆಂಬ ಸಂಸಾರವೆಂಬ ನರಕ, ಈ ಸಮಾಜದಲ್ಲಿರುವಂತಹ ದುಷ್ಟತನ, ಈ ಲೋಕದಲ್ಲಿರುವ ಕೆಟ್ಟತನ ಎಲ್ಲವುಗಳಿಂದ ತಪ್ಪಿಸ್ಕೊಂಡು ಒಂದು ಸಾರಿ ಮೋಕ್ಷ ಅಥವಾ ರಕ್ಷಣೆಗೆ, ನಾವು ಬೈಬಲಿನ ಪ್ರಕಾರ ರಕ್ಷಣೆ ಅಂತೀವಿ, ಬೌದ್ಧ ಇದರಲ್ಲಿ ಗೌತಮ ಬುದ್ಧನು ಅದನ್ನ ಮೋಕ್ಷ ಅಂತ ಕರೀತಾರೆ. ಸೊ ಆ ಮೋಕ್ಷಕ್ಕೆ ಹೋಗೋದಕ್ಕಿರುವಂತಹ ಅಷ್ಟಪಥ ಮಾರ್ಗ 8 ಮಾರ್ಗಗಳು ಯಾವ್ದಪ್ಪ ಅಂದ್ರೆ ಜಸ್ಟ್ ಈ ಒಂದು ವಚನ ಅಷ್ಟೇ. ದೇವ್ರು ಇವತ್ತು ಕೂಡ ನಮ್ಮೆಲ್ರಿಗೂ ಒಂದು ಪುನಃ ಅವಕಾಶವನ್ನ ಕೊಟ್ಟು ಆತನ ಮಾತುಗಳನ್ನ ಧ್ಯಾನಿಸುವಂತೆ ಈ ಒಂದು ಮಾಧ್ಯಮದ ಮುಖಾಂತರ ಆತನ ಮಾತುಗಳನ್ನ ನಾವೆಲ್ಲರೂ ಕೂಡ ಗಮನಿಸುವಂತೆ ದೇವರು ನಮ್ಗೆ ಈ ಅವಕಾಶವನ್ನ ದಯಪಾಲಿಸಿದ್ದಾರೆ. ಸೊ ಅದಕ್ಕೋಸ್ಕರ ತಂದೆಯಾದ ದೇವರಿಗೆ ಮೊದಲನೇದಾಗಿ ನಾವು ಕೃತಜ್ಞತೆಗಳನ್ನ ಸಲ್ಲಿಸಬೇಕಾಗಿದೆ. ಒಂದು ಇರುತ್ತೆ. ಎರಡನೇದಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿರುವಾಗ ನಮ್ಮ ಒಂದು ಭಕ್ತಿ ಅಭಿವೃದ್ಧಿಗೆ ಏನು ಪಾಠವನ್ನ ನಾವು ಅಧ್ಯಯನ ಮಾಡಿದ್ರೆ ನಮ್ಮ ಭಕ್ತಿಗೆ ಅದು ವೃದ್ಧಿ ಆಗುತ್ತೆ ಎನ್ನುವಂತ ಒಂದು ಪ್ರಶ್ನೆಯನ್ನ ನಾವು ಮುಂದೆ ಇಟ್ಕೊಂಡು ನಾವು ಸ್ವಲ್ಪ ಸಮಯ ಧ್ಯಾನ ಮಾಡೋಣ. ಈಗ ನೋಡಿ, ಈ ಪ್ಯಾಂಡಮಿಕ್ ಆದ್ಮೇಲೆ, ಕೋವಿಡ್ ಆದ್ಮೇಲೆ ಕ್ರಿಸ್ಟಿಯನ್ ಝೀಲ್ ಹೇಗಾಗಿದೆ ಅಂದ್ರೆ 100 ಅಲ್ಲಿ ಸ್ಪೀಡಲ್ಲಿ ಹೋಗ್ತಾ ಇದ್ದಂತ ವೆಹಿಕಲ್ಸ್ ಒಂದೇ ಸಾರಿ ಒಂದು 25 ಸ್ಪೀಡ್ ಬಿದ್ದೋದ್ರೆ ಹೇಗಿರುತ್ತೋ ಸೊ ಆ ತರ ಆಗೋಗಿದೆ. ನಮ್ಮೆಲ್ಲರಿಗೂ ಅನುಭವ ಆಗಿರುತ್ತೆ. ಒಂದು 25ರಿಂದ ನಿಧಾನವಾಗಿ ಪುನಃ ಒಂದು 30-35 ಆ ತರ ಸ್ಪೀಡ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡು ಸ್ಲೋಲಿ ಪಿಕಪ್ ಆಗ್ತಾ ಇರೋ ತರ ಕೆಲವರು ಅನ್ಸುತ್ತೆ. ಕೆಲವರು ಇನ್ನ ಸ್ಲೋ ಆಗ್ಬಿಟ್ಟಿರ್ತಾರನು ಅನ್ಸುತ್ತೆ. ಕೆಲವರು ಟೋಟಲಿ ಇದು ಬೇಡವೇ ಬೇಡ ನಮ್ಗೆ ಅಂತ ಬಿಟ್ಬಿಟ್ಟಿರೋಂಥವ್ರು ಕೂಡ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಈ ಇಷ್ಟೆಲ್ಲ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ನೋಡುವಾಗ ಏನು ನಮಗೆ ಬಹಳ ಒಂದು ಪ್ರಯೋಜನವಾಗಿರೋಂಥ ವಿಷಯಗಳನ್ನ ನಾವು ಕಲಿಬಹುದು. ಒಂದ್ ವೇಳೆ ಈ ದಿನ ನಾವು ನಮ್ಮ ಓಟವನ್ನ ಮುಗಿಸಿದ್ರೆ ನಮ್ಮನ್ನ ದೇವ್ರು ಯಾವ ರೀತಿ ಆತನ ಪ್ರಸನ್ನತೆಯಲ್ಲಿ ನಮ್ಮನ್ನ ಸೇರಿಸ್ಕೊಳ್ಬಹುದು, ಆತನ ಸಾನ್ನಿಧ್ಯಕ್ಕೆ ಸೇರ್ಲಿಕ್ಕೆ ನಮ್ಗೆ ಅರ್ಹತೆ ಇದೆಯಾ ಅಂತ ಪರೀಕ್ಷೆ ಮಾಡ್ಕೊಳ್ಳುವಂತ ಒಂದು ಸಣ್ಣ ಅಂಶವನ್ನ ನಾವೇನ್ ಮಾಡೋಣ, ಇವತ್ತು ಮೆಡಿಟೇಟ್ ಮಾಡೋಣ. ಅದಕ್ಕೆ ಆಧಾರವಾಗಿ ಮತ್ತೆಯ ಸುವಾರ್ತೆಯಲ್ಲಿ ಸಾಕ್ರಿ. ಥ್ಯಾಂಕ್ ಯು. ಸೊ ಈ ವಚನಗಳನ್ನ ನಾವೇನ್ ಮಾಡೋಣ, ಇವತ್ತು ಧ್ಯಾನ ಮಾಡೋಣ ಅಂತ ಅನ್ಕೊಂಡ್ರಿ. ಯಾಕೆ ಅಂತ ಅಂದ್ಬಿಟ್ರೆ, ಏನಕ್ಕೆ ಇದು ಪರ್ಟಿಕ್ಯುಲರ್ ವಿಷಯ ತಗೊಂಡ್ವಿ ಅಂತ ನೋಡುವಾಗ, ಈ ರೀತಿ ಪ್ರಪಂಚದಲ್ಲೆಲ್ಲ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದಂಗೆ ಇಂಥ ಒಂದು ಒತ್ತಡಕರವಾದಂತ ಪರಿಸ್ಥಿತಿ ಇರುವಾಗ ನಾವು ಒಂದ್ ಪಕ್ಷ ನಮ್ಮ ಓಟವನ್ನ ಮುಗಿಸಿದ್ರೆ, ನಮ್ಮ ಜೀವನ ಇವತ್ತಿಗೆ ಕೊನೆಗೆ ಆಗ್ಬಿಟ್ರೆ, ಅಥವಾ ನಾಳೆನೋ ಅಥವಾ ಮುಂದಿನ ವಾರನೋ ಅಥವಾ ಇಟ್ಕೊಳ್ಳಿ ಒಂದು ತಿಂಗಳು ಒಂದು ವರ್ಷನೋ ಇಟ್ಕೊಳ್ಳಿ, ಸೊ ಎಂಡ್ ಆಗುವಂತ ಪರಿಸ್ಥಿತಿ ಬಂದ್ಬಿಡುವಾಗ ನಾವ್ ಎಲ್ಲಿ ನಿಂತ್ಕೊಳ್ತೀವಿ, ದೇವರು ನಮ್ಗೆ ಯಾವ ಒಂದು ಸ್ಥಾನವನ್ನ ನೀಡಬಹುದು, ಅಥವಾ ಆತನ ರಕ್ಷಣೆಯಲ್ಲಿ ಸೇರ್ಲಿಕ್ಕೆ ನಮ್ಗೆ ಅರ್ಹತೆ ಇದೆಯಾ ಎಂಬಂತ ಒಂದು ಪ್ರಶ್ನೆ ನಮ್ಗೆ ಬಂದ್ಬಿಡುತ್ತೆ. ಆ ಪರಿಸ್ಥಿತಿಯಲ್ಲಿ ನಾವು ದೇವರ ಮುಂದೆ ನಿಂತ್ಕೊಳ್ಳುವಾಗ ನಾವು ಹೊಂದಬೇಕಾಗಿರುವ ತೀರ್ಪಿನಲ್ಲಿ ಅತ್ಯಂತ ಪ್ರಧಾನ ಪಾತ್ರ ವಹಿಸುವಂತದ್ದು ಏನಪ್ಪಾ ಅಂತ ನೋಡುವಾಗ, ನಮ್ಗೆ ಯೇಸು ಕ್ರಿಸ್ತರಿಗೆ ಹೇಳ್ಬಿಟ್ರು, ಅದೇನಂತೆ ಅಂತ ನೋಡಿದ್ರೆ, ನಾವು ನಮ್ಮ ಮಾತುಗಳಿಂದಲೇ 37ನೇ ವಚನ ವಿಶೇಷವಾಗಿ, ನಿನ್ನ ಮಾತುಗಳಿಂದನೇ ನೀನು ನೀತಿವಂತನಂತ ತೀರ್ಪು ಹೊಂದಬಹುದು, ನೀನು ಅಪರಾಧಿ ಅಂತ ಕೂಡ ತೀರ್ಪನ್ನ ಹೊಂದಬಹುದು ಅಂತ ನೋಡ್ತೀವಿ ನಾವು. ಸೊ ಹಾಗಾದ್ರೆ ಮನುಷ್ಯನಿಗೆ ನ್ಯಾಯ ತೀರ್ಪು ಮಾಡುವಾಗ ದೇವರು ಯಾರನ್ನ ಕರೆದಿದ್ದಾರೋ, ಯಾರನ್ನ ಆರಿಸ್ಕೊಂಡಿದ್ದಾರೋ, ಯಾರು ದೇವರ ಚಿತ್ರದಂತೆ ನಡೆಯೋದಕ್ಕೆ ತಮ್ಮನ್ನ ಸಮರ್ಪಣೆ ಮಾಡ್ಕೊಂಡಿದ್ದಾರೋ ಅವರುಗಳು ಆ ಸಮರ್ಪಣಾ ಜೀವನವನ್ನ ಜೀವಿಸ್ತಾ ಆರಾಧನೆ, ಪ್ರಾರ್ಥನೆ, ಕೂಟಗಳ ಹಾಜರಾಗುವಂಥದ್ದು, ಆಮೇಲೆ ಸಹೋದರ ಸ್ನೇಹದಲ್ಲಿ ಈ ಎಲ್ಲದರಲ್ಲೂ ಭಾಗಿಗಳಾಗ್ತಾ ತಮ್ಮ ಕೈಯಲ್ಲಾದಂತ ಒಬ್ರಿಗೆ ಸಹಾಯಗಳನ್ನ ಮಾಡ್ಕೊಳ್ತಾ ಮತ್ತು ದೇವರ ಸೇವೆ ಮಾಡುವಂತವ್ರುಗಳಿಗೆ ಆ ಸೇವೆಯಲ್ಲಿ ಪಾಲುಗಾರರು, ಪಾರ್ಟ್ನರ್ಸ್ ಆಗೋದಕ್ಕೆ ತಮ್ಮ ಕೈಲಾದಂತಹ ಆರ್ಥಿಕ ಸಹಾಯಗಳನ್ನು ಕೂಡ ಮಾಡ್ಕೊಳ್ತಾ ಅಂತೂ ಈ ಎಲ್ಲ ಏನೇನೆಲ್ಲ ನಮ್ಮ ಕೈಯಿಂದ ಸಾಧ್ಯ ಆಗ್ತದೋ ಇದೆಲ್ಲ ಮಾಡ್ಕೊಂಡು ಎಲ್ಲರೂ ಪ್ರಯಾಸ ಪಡ್ತಾ ಇದ್ರು. ಆ ಸಮಯದಲ್ಲಿ ಒಂದ್ ಪಕ್ಷ ಅವೆಲ್ಲವೂ ಕೂಡ ಮಾಡಿ ಈ ಒಂದು ವಿಷಯದಲ್ಲಿ ನಾವು ಫೇಲ್ ಆಗ್ಬಿಟ್ವಿ ಅಂತ ಅಂದ್ಬಿಟ್ರೆ, ನೋಡಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಅಂತ ಕೂಡ ತೀರ್ಪು ಬಂದ್ಬಿಡ್ತೀಯಾ ಅಂತ ಹೇಳಿ, ನೀವು ಮಾಡುವಂತ ಬೇರೆ ಎಲ್ಲ ಕೆಲಸಗಳನ್ನ ಇಟ್ಟು ತೀರ್ಪು ಮಾಡ್ತೀವಿ ಅಂತ ಹೇಳಿದಂಗೆ ಡೈರೆಕ್ಟ್ ಆಗಿ ಏನ್ ಮಾಡ್ಬಿಡ್ತಾ ಇದಾರೆ ನೋಡಿ, ವಚನ ಬಹಳ ಸ್ಪಷ್ಟವಾಗಿದೆ, ನಿನ್ನ ಮಾತುಗಳಿಂದಲೇ ಅಂತ ಫಿಕ್ಸ್ ಮಾಡ್ತಾರೆ. ಸೊ ನಿನ್ನ ಮಾತುಗಳಿಂದಲೇ ನೀನು ನೀತಿವಂತನಂತ ಅನ್ಸ್ಕೊಳ್ಳೋಕೆ ಸಾಧ್ಯ, ನಿನ್ನ ಮಾತುಗಳಿಂದಲೇ ನೀನು ಅಪರಾಧಿ ಅಂತ ಅನ್ಸ್ಕೊಳ್ಳೋಕೆ ಸಾಧ್ಯ ಅಂತ ನೋಡಿ.
ಹಾಗಾದ್ರೆ ಮಾತು ಇಷ್ಟೊಂದು ಪರಿಣಾಮಕಾರಿಯಾದಂಥದ್ದ, ನಮ್ಮನ್ನ ಅಳತೆ ಮಾಡುವಂಥದ್ದ, ನಮಗೆ ತೀರ್ಪು ನೀಡುವಂಥದ್ದ, ನಮ್ಮ ಭಕ್ತಿ ಜೀವನಕ್ಕೆ ಒಂದು ಏನ್ರಿ ಅದು ನಮಗೆ ರಕ್ಷಣೆ ಕೊಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡುವಂತಹ ಒಂದು ಸಾಧನ, ಒಂದು ಅಳತೆ, ಒಂದು ಮಾಪನವಾಗಿ ನಮ್ಮ ಮಾತುಗಳು ಕಾರ್ಯನಿರ್ವಹಿಸುತ್ತಾ ಅನ್ನೋ ಪ್ರಶ್ನೆ ಬಂದ್ಬಿಡುವಾಗ ಅದನ್ನ ಬಹಳ ಗಂಭೀರವಾಗಿ ನಾವು ಪರಿಗಣಿಸ್ಬೇಕಾಗತ್ತೆ. ಹೇಗಪ್ಪ ಅಂತಂದ್ರೆ, ಉದಾಹರಣೆಗೆ ಒಂದು ಹಡಗನ್ನ ನಾವು ತಗೊಳ್ಳೋದಾದ್ರೆ ಎಕ್ಸಾಂಪಲ್, ಆ ಹಡಗು ಎಷ್ಟೋ ದೊಡ್ಡದಾಗಿರುತ್ತದೆ, ಎಷ್ಟೋ ದೊಡ್ಡದು. ಒಂದೊಂದು ಹಡಗುಗಳು ಕೆಲವೊಮ್ಮೆ ಒಂದು ಇಡೀ ಊರನ್ನೇ ತುಂಬಿಡ್ಬಹುದು, ಒಂದು ಇಡೀ ಊರಿನ ಜನ, ಒಂದು ಹಳ್ಳಿ ಜನನೇ ತುಂಬಬಹುದು. ಸೊ ಒಂದು ಹಳ್ಳಿಯಷ್ಟು ಜನಗಳನ್ನ ತುಂಬಿಕೊಂಡು ಹೆಚ್ಚು ಕಡಿಮೆ 1 ಕಿಲೋಮೀಟರ್ ಇರೋಂಥವುಗಳು ಕೂಡ ಇದಾವೆ. 900 ಮೀಟರ್ 1000 ಮೀಟರ್ ಇರೋಂಥ ಹಡಗುಗಳಿದಾವೆ. ಅಂದ್ರೆ 1 ಕಿಲೋಮೀಟರ್, 1 ಕಿಲೋಮೀಟರ್ ಇರುವಂತ ಹಡಗು ಎಲ್ಲಾ ಸಾಮಗ್ರಿಗಳನ್ನ ತುಂಬಿಕೊಂಡು ಸಾವಿರಾರು ಕಿಲೋಮೀಟರ್ ಸಮುದ್ರದಲ್ಲಿ ನೀರಿನ ಮೇಲೆ ಪ್ರಯಾಣ ಮಾಡುವಂತ ಅಷ್ಟೊಂದು ದೊಡ್ಡ ಹಡಗನ್ನ ನಡೆಸೋದಕ್ಕೆ ಬಳಸುವಂತಹ ಒಂದು ಚುಕ್ಕಾಣಿ ಅಂತ ಹೇಳ್ತೀವಿ. ಒಂದು ಸಣ್ಣ, ನಮಗೆ ಕಾಮನ್ ಪೀಪಲ್ಗೆ ಅರ್ಥ ಮಾಡ್ಕೊಳ್ಳೋಕೆ ಅಂತಂದ್ರೆ ಒಂದು ಸ್ಟೇರಿಂಗ್ ತರ ಅಂತ ಇಟ್ಕೊಳ್ಳಿ, ಸುಮ್ಮನೆ ಸಣ್ಣ ಸ್ಟೇರಿಂಗ್. ಆ ಇಡೀ ಹಡಗನ್ನ ನಡೆಸ್ತಾ ಇರೋದು ಯಾರಪ್ಪ? ಇಷ್ಟು ದೊಡ್ಡ ಒಂದು ಇಡೀ ಊರೇ ಬರ್ತಾ ಇದೆಯಲ್ಲ ಅಂತೇಳಿ ನಮ್ಗೆ ನೋಡಕ್ ಅನ್ಸುವಾಗ, ಅಷ್ಟೊಂದು ದೊಡ್ಡ ಊರು ಒಂದು ಬೆಟ್ಟದಂತೆ ಕಾಣಿಸ್ತಾ ಇರುತ್ತೆ. ಬಹಳ ಹತ್ರ ಬಂದ್ಬಿಡುವಾಗ ಒಂದು ದೊಡ್ಡ ಬೆಟ್ಟ ಏನೋ ಬರ್ತಾ ಇದೆ ನಮ್ಮ ಮೇಲೆ ಅಂತ ಅನ್ಸ್ಬಿಡುತ್ತೆ, ನಾವು ಆ ಪೋರ್ಟ್ ಸೈಡ್ ಅಲ್ಲಿ ಇದ್ಬಿಟ್ರೆ. ಸೊ ಅಷ್ಟು ದೊಡ್ಡ ಒಂದು ಹಡಗು, ಒಂದು ಹಳ್ಳಿಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳು ಎಲ್ಲ ಸಹಿತವಾಗಿ ಬರ್ತಾ ಇರೋ ಅಂತದನ್ನ ಡ್ರೈವ್ ಬರ್ತಾ ಇರೋಂಥದ್ದು, ಇದೇ ದಿಕ್ಕಿಗೆ ಹೋಗ್ಬೇಕು ಅಂತ ನಡೆಸುವಂಥದ್ದು, ತಿರುಗಿಸುವಂಥದ್ದು, ನಿಲ್ಲಿಸುವಂಥದ್ದು ಎಲ್ಲವುಗಳು ಕೂಡ ಒಂದು ಸಣ್ಣ ಚುಕ್ಕಾಣಿ. ನೀವು ಕೆಲವು ಪಿಕ್ಚರ್ಸ್ ಗಳಲ್ಲಿ ನೋಡಿರ್ತೀರಾ, ಅದನ್ನ ಬೇಕಂದ್ರೆ ನೀವು ಗೂಗಲ್ ಮಾಡಿ ಇಮೇಜಸ್ ಅಲ್ಲಿ ಹಾಕೊಂಡು ನೋಡ್ಬೋದು, ಅದು ಚುಕ್ಕಾಣಿ ಯಾವ ರೀತಿಯಲ್ಲಿ ಇರತ್ತೆ. ಸೊ ಆ ಒಂದು ಚುಕ್ಕಾಣಿ ಇಷ್ಟು ದೊಡ್ಡ ಊರಿನಂತ ಒಂದು ಹಡಗನ್ನ ನಿಯಂತ್ರಿಸೋದಾಗಬಾರ್ದು, ಇನ್ನೊಂದು ಹಡಗಿನ ಜೊತೆ ಸೇರಿ ಆಕ್ಸಿಡೆಂಟ್ ಆಗ್ಬಾರ್ದು, ಎರಡು ಮರ್ಜ್ ಆಗಿ ಕೊಲೈಡ್ ಆಗ್ಬಾರ್ದು. ಸೊ ಈ ತರ ನಮಗೆ ಭಯಗಳು ಇದ್ದು, ಆತಂಕಗಳಿದ್ದು, ಗಲಿಬಿಲಿಗಳಿದ್ರೆ, ಹೆಂಗಪ್ಪ ಇದು ನೀರ್ ಮೇಲೆ ಹೋಗ್ತಾ ಇರ್ತಿ, ಇದಕ್ಕೆ ರಸ್ತೆ ಇಲ್ಲ, ಇದಕ್ಕೆ ಚಕ್ರಗಳಿಲ್ಲ, ಏನಿಲ್ಲ, ನೀರ್ ನಾಲೆಗಳು ಯಾವ ಕಡೆ ಹೊಡೆದ್ರೆ ಹೊಡ್ಕೊಂಡು ಹೋಗ್ಬಿಡಲ್ವಾ ಆ ಕಡೆಗೆ ಅಂತೆಲ್ಲ ನಮ್ಗೆ ಪ್ರಶ್ನೆಗಳು ಬರ್ಬೋದು. ಫಸ್ಟ್ ಟೈಮ್ ನಾವು ನೋಡುವಾಗ ಅನ್ಸ್ಬಹುದು, ಫಸ್ಟ್ ಟೈಮ್ ನಾವು ಹೋಗುವಾಗ ಪ್ರಯಾಣಿಸುವಾಗ ನಮ್ಗೆ ಅನ್ಸ್ಬಹುದು. ಯಾಕಂದ್ರೆ ರಸ್ತೆ ಇದ್ರೆ ನೇರವಾಗಿ ಒಂದು ರಸ್ತೆ ಅಂತ ಹೋಗ್ತೀವಿ, ವೀಲ್ ಇಟ್ಬಿಟ್ರೆ ನಾವು ಸ್ಟೇರಿಂಗ್ ಇಟ್ಕೊಂಡು ವೀಲ್ಗಳನ್ನ ತಿರ್ಗಿಸ್ಬೋದು, ಚಕ್ರ ಹೆಂಗ್ ತಿರ್ಗಿಸಿದ್ರೆ ಹಂಗ ಹೋಗ್ತವೆ. ಬಟ್ ಇದಕ್ಕೆ ಏನೂ ಇಲ್ಲ, ಕೆಳಗಡೆ ಚಕ್ರ ಇಲ್ಲ, ಮುಂದ್ಗಡೆ ರಸ್ತೆ ಇಲ್ಲ, ಯಾವ ಕಡೆಯಿಂದ ಗಾಳಿ ಬೀಸ್ರ ಆ ಕಡೆಗೆ ಹೋಗ್ತದೆ. ಅಂತಹ ಒಂದು ಬೃಹತ್ತಾದಂತ ಹಡಗನ್ನ ನಡೆಸೋದಕ್ಕೆ ಬೇಕಾಗಿರುವ ಸಣ್ಣ ಚುಕ್ಕಾಣಿ ರೀತಿಯಲ್ಲಿ ನಮ್ಮ ಇಡೀ ಆತ್ಮಿಕ ಜೀವನವನ್ನ ಅಳತೆ ಮಾಡೋದಕ್ಕಾಗ್ಲಿ, ಮುನ್ನಡೆಸೋದಕ್ಕಾಗ್ಲಿ, ನಮ್ಮ ಆತ್ಮಿಕ ಜೀವನ ಆ ಕಡೆ ಈ ಕಡೆಗೆ ತಿರುಗಿಸೋದಕ್ಕಾಗ್ಲಿ, ಅಥವಾ ನಮ್ಮ ಆತ್ಮಿಕ ಜೀವನವನ್ನ ದಡ ಸೇರ್ಸೋದಕ್ಕಾಗ್ಲಿ, ಅಥವಾ ಮಧ್ಯೆ ಒಂದಕ್ಕೆ ಒಂದು ಒಡ್ಕೊಂಡು ಹಾಳಾಗೋದಕ್ಕಾಗ್ಲಿ, ಎಲ್ಲಕ್ಕೂ ನಮ್ಮ ಮಾತುಗಳೇ ಕಾರಣ ಅಂತ ನಿರ್ಧರಿಸ್ಬೇಕಾಗ್ತದೆ. ಯಾವ ಮೂಲಕ ಅಂದ್ರೆ, ಯೇಸು ಕ್ರಿಸ್ತರು ಹೇಳಿರುವ ಈ ಮಾತಿನ ಮೂಲಕ, ನಿನ್ನ ಮಾತುಗಳಿಂದಲೇ ನೀನು ನೀತಿವಂತನೆಂತಲೋ ಅನೀತಿವಂತನೆಂತಲೋ ತೀರ್ಪು ಹೊಂದುತ್ತೀಯ. 36ನೇ ವಚನ ಇನ್ನ ಬಹಳ ಬ್ಯೂಟಿಫುಲ್ ಆಗಿ ಏನ್ ಹೇಳ್ತಾರೆ ಅಂದ್ರೆ, ಇದಲ್ಲದೆ ನಾನು ನಿಮ್ಗೆ ಹೇಳೋದು ಏನೆಂದ್ರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತು ಅಂತ ಹೇಳ್ತಾರೆ. ಸುಮ್ಮನೆ ಅಂದ್ರೆ ಐಡ್ಲ್ ಆಗಿ ಏನೋ ಒಂದು ಮಾತಾಡ್ಬೇಕು ಅಂತ ಮಾತಾಡ್ತಾ ಇರುವಂಥದ್ದು. ಸೊ ಆತರ ಸುಮ್ಮನೆ ಮಾತಾಡ್ತಾ ಇರೋಣ ಅಂತ ಮಾತಾಡುವ ಎಲ್ಲಾ ಮಾತುಗಳಿಗೂ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡ್ಬೇಕಾಗ್ತದೆ. ಈ ಮಾತು ಯಾಕಾಡ್ದೆ ನೀನು, ಆ ಮಾತು ಯಾಕಾಡ್ದೆ ನೀನು, ಈ ಮಾತಿಂದ ಯಾರಿಗ್ ಪ್ರಯೋಜನ ಆಯ್ತು, ಪ್ರಯೋಜನವಿಲ್ಲದೆ ಇರೋಂಥ ಮಾತನ್ನ ಏನಕ್ಕೆ ಮಾತಾಡದೆ, ನನ್ನ ಸಮಯವನ್ನ, ನನ್ನ ದೇಹವನ್ನ, ನನ್ನ ಇರುವ ಕುಟುಂಬವನ್ನ, ನಂದು ಅಂತ ಏನೇನಿದೆಯೋ ಅದೆಲ್ಲವನ್ನು ನಿಂದು ದೇವರೇ ಇನ್ಮೇಲೆ ನಂದಲ್ಲ ಅಂತ ಒಪ್ಪಿಸ್ಕೊಟ್ಬಿಟ್ಮೇಲೆ ನನ್ ಬಗ್ಗೆ ಮಾತಾಡ್ಬೇಕಾಗಿತ್ತು, ನನ್ನ ಜನರ ಭಕ್ತಿ ವೃದ್ಧಿಗೋಸ್ಕರ ಮಾತಾಡಬಹುದಾಗಿತ್ತು, ಅಥವಾ ಒಬ್ಬರ ನೋವನ್ನ ಮರೆಸೋದಕ್ಕೆ ಮಾತಾಡಬಹುದಾಗಿತ್ತು, ಒಬ್ಬರನ್ನ ಸಾಂತ್ವನ ಪಡಿಸೋದಕ್ಕೆ ಮಾತಾಡಬಹುದಾಗಿತ್ತು, ಅಥವಾ ಯಾರ್ದಾದ್ರೂ ತಪ್ಪನ್ನ ತಿದ್ದೋದಕ್ಕೆ ಬೇಕಾದ್ರೆ ಮಾತಾಡಬಹುದಿತ್ತು. ಇಂತಹ ಅನೇಕ ಅವಕಾಶಗಳಿದ್ರು ಕೂಡ ಕೇವಲ ವಿನಾಕಾರಣ ಏನೋ ಒಂದು ಮಾತಾಡ್ಬೇಕು ಅಂತೇಳಿ ಐಡಲ್ ಟಾಕ್ಸ್. ಸೊ ಅದನ್ನ ಯಾಕೆ ಮಾಡದೆ ಅಂತ ಒಂದ್ ಪಕ್ಷ ದೇವ್ರು ನಮ್ಮನ್ನ ಕೇಳ್ಬಿಟ್ರೆ ನ್ಯಾಯ ವಿಚಾರಣೆಯಲ್ಲಿ, ಆವಾಗ ನಾವು ಏನು ಉತ್ತರ ಕೊಡೋಕಾಗ್ತದೆ ಅಂತ ಪ್ರಶ್ನೆ ಬಂದ್ಬಿಡ್ತದೆ. ಆಗ ನಮ್ಮ ನಾಲಿಗೆಯನ್ನ ಯಾರು ನಿಯಂತ್ರಿಸಲ್ವೋ, ನಮ್ಮ ಮಾತುಗಳನ್ನ ಯಾರು ನಿಯಂತ್ರಿಸಲ್ವೋ ಅವರ ಭಕ್ತಿನೇ ವೇಸ್ಟ್ ಅಂತ ನೋಡ್ತೀವಿ ನಾವು. ಆ ವಚನ ಬೇಕಂದ್ರೆ ಓದ್ಕೊಂಡ್ಬಿಡೋಣ ನಾವು, ಎಲ್ಲೋತೀವಿ ಅಂತ ಅಂದ್ಬಿಟ್ರೆ ಯಾಕೋಬನ ಪತ್ರಿಕೆ ಅದರಲ್ಲಿ ಸದ್ಭಕ್ತನೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನ ಹಾಕದೆ
ತನ್ನ ಹೃದಯವನ್ನು ಮೋಸಗೊಳಿಸುವುದಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದ ಸಾಕು. ಸೊ ಸದ್ಭಕ್ತನಾಗಿರುವಂತವನು ಅಂದ್ರೆ ದೇವರಿಗೆ ತನ್ನನ್ನು ಸಮರ್ಪಣೆ ಮಾಡಿಕೊಂಡು ಜಾಗ್ರತೆಯಿಂದ ದೇವರ ವಾಕ್ಯಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಮನಸ್ಸನ್ನ ಸಿದ್ಧ ಮಾಡಿಕೊಂಡು ವಾಕ್ಯಗಳನ್ನೇ ಕೇಳಿಸ್ಕೊಂಡು ವಾಕ್ಯಗಳ ಪ್ರಕಾರನೇ ನಡಿಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರೋಂಥವನು ಅಥವಾ ಅವನು ನಾನು ಸದ್ಭಕ್ತನು ಅಂತ ಎಣಿಸ್ಕೊಂಡಿರೋ ಪಕ್ಷದಲ್ಲಿ ಅವನು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಮೊದಲು ತನ್ನ ನಾಲಿಗೆಗೆ ಕಡಿವಾಣ ಹಾಕ್ಬಿಡ್ಬೇಕಿಲ್ಲ ಅಂದ್ರೆ ಅವನ ಭಕ್ತಿನೇ ನಿಷ್ಪ್ರಯೋಜನ ಅಂತ ಹೇಳ್ತಾರೆ. ನೋಡಿ, ಇಮ್ಯಾಜಿನ್ ಮಾಡಿ. ಹಾಗಾದ್ರೆ ನಾವು ಏನೇನೋ ಅನ್ಕೊಂಡಿದೀವಿ, ಭಕ್ತಿಗೆ ಬಂದ್ರೆ ಬೇರೆ ಏನೇನೋ ಮಾಡ್ಬೇಕು, ಸೇವೆ ಮಾಡ್ಬೇಕು, ಸ್ವಾರ್ಥ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಪ್ರಾರ್ಥನೆ ಮಾಡಿ ಹೋಗ್ರಿ ವಾಕ್ಯ ಹೇಳ್ರಿ, ಎಲ್ಲಾರ್ಗು ಸಾರ್ ಹೇಳ್ರಿ ವಾಕ್ಯಗಳನ್ನ, ಆಮೇಲೆ ಓದ್ರಿ ತಗೊಳ್ರಿ, ಆ ಬುಕ್ಸ್ ಓದ್ರಿ, ಈ ಬುಕ್ಸ್ ಓದ್ರಿ, ಇಷ್ಟು ವಾಲ್ಯೂಮ್ಸ್ ಓದ್ರಿ, ಅಷ್ಟು ವಾಲ್ಯೂಮ್ಸ್ ಓದ್ರಿ, ಏನೇನೇನೇನೋ ಹೇಳ್ತಾರೆ. ಅದೆಲ್ಲ ಓದುವಾಗ್ಲೇನೆ ಜ್ಞಾನ ಬರೋದು, ಒಪ್ಕೊಳ್ಳೋಣ. ಆದ್ರೆ ಅದೆಲ್ಲ ಓದದೇ ಇದ್ರೆ ನೀವು ನ್ಯಾಯ ತೀರ್ಪು ಗುರಿ ಆಗ್ತೀರಾ ಅಂತ ಇಲ್ಲ. ಬೈಬಲ್ ನಲ್ಲಿ ವಚನಗಳಲ್ಲಿ ಅದೆಲ್ಲ ಓದಿಲ್ಲ ಅಂದ್ರೆ ತೀರ್ಪು ಗುರಿ ಆಗ್ತೀರಾ, ಸುವಾರ್ತೆ ಸಾರ್ಲಿಲ್ಲ ಅಂದ್ರೆ ತೀರ್ಪು ಗುರಿ ಆಗ್ತೀರಾ, ಪ್ರಾರ್ಥನೆ ಮಾಡ್ಲಿಲ್ಲ ಅಂದ್ರೆ ತೀರ್ಪು ಗುರಿ ಆಗ್ತೀರಾ ಅಂತ ಇಲ್ಲ. ಬಟ್ ಈ ಎಲ್ಲವುಗಳಲ್ಲೂ ನಿಮ್ಮ ನಾಲ್ಗೆನ ತಪ್ಪಾಗಿ ಯೂಸ್ ಮಾಡ್ಬಿಟ್ರೆ ನ್ಯಾಯ ವಿಚಾರಣೆ ಗುರಿ ಆಗ್ಬಿಡ್ತೀರಾ ಅಂತ ಇದೆ. ನೋಡಿ, ಎಲ್ಲದ್ರಲ್ಲೂ ನೀವು ವಾಕ್ಯ ಪ್ರಚಾರ ಮಾಡೋದ್ರಲ್ಲಿ ತಗೊಳ್ಳಿ, ನೀವು ತಪ್ಪಾಗಿ ಪ್ರಚಾರ ಮಾಡ್ಬಿಟ್ರೆ ಅದಕ್ಕೆ ದೇವ್ರ ಲೆಕ್ಕ ಕೇಳ್ತಾನೆ. ಮಾಡದೆ ಇದ್ರೆ ಕೇಳ್ತಾ ಇಲ್ಲ, ಬಟ್ ಮಾಡೋದನ್ನ ತಪ್ಪಾಗಿ ಮಾಡ್ಬಿಟ್ರೆ ಲೆಕ್ಕ ಕೇಳ್ತಾನೆ. ಅಥವಾ ಪ್ರಾರ್ಥನೆ ಮಾಡದೆ ಇದ್ರೆ ಅದು ದೊಡ್ಡ ಅಕ್ರಮವಾಗ್ಬಿಡಲ್ಲ, ಆದ್ರೆ ಮಾಡಿ ಅದನ್ನ ತಪ್ಪಾಗಿ ಅಜ್ಞಾನಿಗಳಾಗಿ ಹೇಳಿದ್ದೇನೆ ಸುಮ್ಮನೆ ಹೇಳ್ತಾ ಇದ್ಬಿಟ್ರೆ ಅಲ್ಲಿ ನಮ್ದು ಅದು ಪಾಪವಾಗಿ ಕನ್ಸಿಡರ್ ಆಗ್ಬಿಡ್ತದೆ. ಅಥವಾ ತಗೊಳ್ಳಿ, ಬೇರೆ ಏನಾದ್ರು ಏನ್ರಿ ಯಾರಿಗನ ಬುದ್ಧಿ ಹೇಳುವಾಗ, ಅಡ್ವೈಸ್ ಮಾಡುವಾಗ, ಕೌನ್ಸಿಲಿಂಗ್ ಮಾಡುವಾಗ, ಏನೋ ಒಂದು ಸಜೆಷನ್ಸ್ ಕೊಡುವಾಗ್ಲೇ ಇರಬಹುದು. ಅವಾಗ್ಲೂನು ನಾವು ಒಂದು ನ್ಯಾಯವಾದ ಅಡ್ವೈಸಸ್ ಅನ್ನ, ಸಜೆಷನ್ಸ್ ಅನ್ನು ಕೊಡೋದನ್ನ ಬಿಟ್ಟು ಬುದ್ಧಿಹೀನವಾಗಿ ಏನಾದ್ರು ನಾವು ಏನೋ ಹೇಳ್ಬಿಡೋಣ, ನನ್ಗೂ ಒಂದು ಅವಕಾಶ ಇದೆ, ಹೇಳ್ತಾ ಇರೋಣ, ಸಜೆಸ್ಟ್ ಮಾಡ್ತಾ ಇರೋಣ, ನೋಡಿ ಈ ತರ ಮಾಡಿ, ನೋಡಿ ಆ ತರ ಮಾಡಿ, ನೋಡಿ ಹಂಗ್ ಮಾಡಿ, ಹಿಂಗ್ ಮಾಡಿ, ಇದನ್ನ ತಗೊಳ್ಳಿ, ಅದನ್ನ ಬಳಸ್ರಿ, ಏನೋ ಒಂದಂತೂ ಬಂದಿದೆ ಬಾಯಿಗೆ, ಸಿಕ್ಕಿದ್ದಾರೆ, ಸರಿ ಎಲ್ಲೋ ಕೇಳಿದ್ದೀನಿ ನಾನು, ಸರಿ ಇದನ್ನು ಒಂದು ಹೇಳ್ಬಿಡೋಣ ಅನ್ನೋ ಅಂತ ಒಂದು ಆತರ ಇಟ್ಕೊಂಡ್ಬಿಟ್ಟು ನಾವು ಮಾಡಿದೀವಿ ಅಂತ ಅನ್ಬಿಟ್ರೆ ಅದರಿಂದ ನಾವ್ ಏನಾಗ್ಬಿಡ್ಬೋದು ಅಂತಂದ್ರೆ ತಪ್ಪಿಗೆ ಗುರಿಯಾಗೋ ಚಾನ್ಸಸ್ ಇದೆ. ಸೊ ಮೌನವಾಗಿರುವಾಗ ಈ ಇಷ್ಟು ತಪ್ಪುಗಳನ್ನು ಅವಾಯ್ಡ್ ಮಾಡುವಂತ ಸಾಧ್ಯತೆಗಳಿದಾವೆ. ನಮ್ಮ ಪ್ರಾರ್ಥನೆಗಳಲ್ಲಿ, ನಮ್ಮ ವಾಕ್ಯ ಪ್ರೀಚ್ ಮಾಡೋದ್ರಲ್ಲಿ, ನಮ್ಮ ಸುವಾರ್ತೆ ಹೇಳೋದ್ರಲ್ಲಿ ಜವಾಬ್ದಾರಿಯಿಂದ ಇಲ್ಲದೆ ಬೈ ಚಾನ್ಸ್ ಹೇಳುವಾಗ, ಅಥವಾ ತಗೊಳ್ಳಿ ಕುಟುಂಬನೇ ತಗೊಳ್ಳಿ, ಕುಟುಂಬ ಅಂತಂದ್ರೆ ಇನ್ನೂ ದೊಡ್ಡದಾಗ್ಬಿಡ್ತದೆ. ಉದಾಹರಣೆಗೆ ನಾವು ಜ್ಞಾನೋಕ್ತಿಗಳಲ್ಲಿ 15:1 ಓದ್ತೀವಿ, ಬಿರುನುಡಿಯು ಸಿಟ್ಟನ್ನ ಏರಿಸ್ಬಿಡತ್ತೆ, ಮೃದು ನುಡಿಯು ಸಿಟ್ಟನ್ನ ಆರಿಸ್ಬಿಡತ್ತೆ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಪವರ್ ಇದೆ ನೋಡಿ ಮಾತಿಗೆ. ಉದಾಹರಣೆಗೆ ಏನೋ ಒಂದು ಎದ್ದಿದ ತಕ್ಷಣ ಏನೋ ಒಂದು ಕೆಲಸ ಮಾಡಬೇಕು, ಅಥವಾ ಒಂದು ರಫ್ ಆಗಿ ಎಬ್ಬರಿಸಿದ್ರು ಅಂತ ಇಟ್ಕೊಳ್ಳೋಣ, ಇನ್ನು ಎದ್ದೇಳ್ತಾನೆ, ಎಸ್ಪೆಷಲಿ ಇವತ್ತು ಭಾನುವಾರ ಅಂತ ಇಟ್ಕೊಳ್ಳಿ, ಭಾನುವಾರ ನಿಧಾನಕ್ಕೆ ಸ್ವಲ್ಪ ಮಲ್ಕೊಂಡಿದ್ವಿ, ಏನೋ ಒಂದು ಎಬ್ಬರಿಸ್ಬೇಕು ಅಂತ ನಮ್ಗೆ ಯಾವ್ದೋ ಒಂದು ಕಾರಣಕ್ಕೆ ಎಬ್ಬರಿಸ್ತಾರೆ. ಹಿರಿಯರು ಇರ್ಬೋದು, ಅಥವಾ ಮಕ್ಳು ದೊಡ್ಡವ್ರನ್ನ ಎಬ್ಬರಿಸ್ಬಹುದು. ಏನೋ ಈ ಭಾನುವಾರ ಅಂತಂದ್ರು ಬಿಡಲ್ಲ, ಇಂಥು ಈ ಮನೆಯಲ್ಲಿ ಅಂತಂದು ಬಿಟ್ರೆ ಆ ದಿನಾನೇನೆ ಒಂದ್ ರೀತಿ ಏನ್ರಿ ಅಶುಭವಾಗಿರೋ ರೀತಿಯಲ್ಲಿ ಶುರುವಾಯ್ತು ಅಂತ ಅರ್ಥ. ಶುಭ ಅಂತಂದ್ರೆ ಏನು ನೆಗೆಟಿವ್ ಮೈಂಡ್ ಸೆಟ್, ಶುಭಗಳು ಯಾವುದೋ ಇದರಿಂದ ಬಂದ್ಬಿಡ್ತದೆ ಅನ್ನೋ ರೀತಿಯಲ್ಲ, ನಮ್ಮ ಮಾನಸಿಕವಾಗಿ ಅದು ದುಷ್ಪರಿಣಾಮ ಉಂಟು ಮಾಡುತ್ತೆ. ಆ ದಿನದ ಮಾತುಕತೆಗಳಲ್ಲೆಲ್ಲ ಏನಾಗ್ಬಿಡುತ್ತೆ, ಆ ಕೋಪ ಆಗಿ ಸ್ವಲ್ಪ ಬೆಂಕಿ ಹೊಗೆ ಆಡ್ತಾ ಇರುತ್ತೆ ಒಳಗಡೆ. ಬೆಳಗ್ಗೆಯಿಂದನೇ ಹಿಂಗ್ ಆರಂಭ ಆಗ್ಬಿಟ್ರಿ ನಮ್ ದಿನ. ಹಾಗಾಗಿ ಬಿರುನುಡಿ ಎಲ್ಲೆಲ್ಲೆಲ್ಲ ಬಳಸ್ತೀವೋ ಆ ಅಷ್ಟೂ ವಲಯಗಳಲ್ಲಿ, ಕುಟುಂಬದಲ್ಲಿರ್ಬೋದು, ಕೆಲ್ಸಗಳ ಹತ್ರನೇ ಇರ್ಬೋದು. ಸಮಟೈಮ್ಸ್ ನಾವು ಇನ್ನೊಬ್ರ ಕೆಳಗಡೆ ಕೆಲಸ ಮಾಡುವಾಗ ಆ ಕೆಲಸ ನಮ್ಗೆ ಸಂಬಳ ಕೊಡುವಂತವ್ರು, ನಮ್ಮ ಮೇಲೆ ಸೂಪರ್ವೈಸರ್ಸ್ ಆಗಿ ಮೇಲ್ವಿಚಾರಕರಾಗಿರೋಂಥವ್ರುಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ, ಹೆಚ್ಚಿಗೆ ಸ್ವಲ್ಪ ಕೆಲಸ ತೆಗಿಯೋಣ, ಲಾಭ ಬರ್ಬೇಕಲ್ವಾ. ಸೊ ಲಾಭ ಬರ್ಬೇಕು ಅಂತಂದ್ರೆ ಸ್ವಲ್ಪ ಹೆಚ್ಚಿಗೆ ಕೆಲಸ ತೆಗಿಲೇಬೇಕು. ಆ ದೃಷ್ಟಿಯಿಂದ ಸರಿ ನೋಡೋಣ, ಸ್ವಲ್ಪ ಪ್ರೆಷರ್ ಹಾಕೋಣ, 10 ರೂಪಾಯಿ ತೆಗಿಯೋ ಜಾಗದಲ್ಲಿ 15 ರೂಪಾಯಿ ತೆಗಿಲಿ ಅಂತ ಒಂದ್ ಸ್ವಲ್ಪ ಹೆಚ್ಚಿಗೆ ಪ್ರೆಷರ್ ಹಾಕುವಾಗ, ನಾವು ರೈಸ್ ಆಗಿ ಮಾತಾಡ್ಬಿಡುವಾಗ ಅದು ಏನಾಗ್ಬಿಡುತ್ತೆ, ಅವರಿಗೆ ಕೋಪವನ್ನ ಎಬ್ಬಿಸ್ಬಹುದು, ಜಗಳಕ್ಕೆ ಕಾರಣವಾಗಬಹುದು, ಕೊನೆಗೆ ಅದು ನಾಶಕ್ಕೆನೆ ನಡೆಸ್ಬಿಡ್ಬಹುದು. ಯಾಕಂದ್ರೆ ಇದೇ ನಮ್ಮ ಏನ್ರಿ ಯಾಕೋಬನು ಬರಿತಾ ಅದನ್ನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಬರಿತಾನೆ. ಯಾಕೋಬ ಪತ್ರಿಕೆಯನ್ನು ನಾವು ತಗೊಳ್ಳೋದಾದ್ರೆ, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ.
4ನೇ ವಚನ ತನಕ ಓದ್ಬಿಡಿ ಸಿಸ್ಟರ್. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ಹಡಗನ್ನು ನೋಡಿರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆ ತಿರುಗಿಸುತ್ತಾನೆ. ನೋಡಿ, ಈ ನಮ್ಮ ಯಾಕೋಬನು, ಭಕ್ತನಾಗಿರೋ ಯಾಕೋಬನು ಬರೆಯೋ ಈ ವಚನಗಳನ್ನ ನೋಡುವಾಗ ನಮ್ಗೆ ಅನ್ಸುತ್ತೆ ಅಂದ್ರೆ, ನಾಲಿಗೆ ತುಂಬಾ ಏನಂತೆ ಒಂದು ಬಹಳ ಸಣ್ಣ ಅಂಗ. ದೇಹಕ್ಕೆ ಕಂಪೇರ್ ಮಾಡಿದ್ರೆ ಅದೊಂದು ಕೈಯಷ್ಟು ಉದ್ದ ಇಲ್ಲ, ಕಾಲಷ್ಟು ಉದ್ದ ಇಲ್ಲ, ಅಥವಾ ನಮ್ಮ ಒಂದು ಸೊಂಟದಷ್ಟು ಗಾತ್ರ ಇಲ್ಲ, ನಮ್ಮ ತಲೆಯಷ್ಟು ಗಾತ್ರ ಕೂಡ ಇಲ್ಲ. ಸೊ ಈ ಎಲ್ಲವುಗಳಿಗೂ ಕಂಪೇರ್ ಮಾಡ್ಬಿಟ್ರೆ ಒಂದು ಸಣ್ಣ ಅಂಗ. ಅಷ್ಟು ಸಣ್ಣ ಅಂಗ ಆಗಿದ್ರು ಕೂಡ ಅದು ಏನ್ ಮಾಡಬಹುದು ಅಂತ ಅಂದ್ಬಿಟ್ರೆ, ಇಡೀ ಪ್ರಪಂಚಕ್ಕೆನೆ ಅದು ಬೆಂಕಿ ಇಟ್ಬಿಡತ್ತೆ ಅಂತ ಹೇಳ್ತಾರೆ. ನೀವು ಕೊನೆಯ ವಚನ ಓದ್ಕೊಂಡ್ರೆ 6ನೇ ವಚನ ಅಲ್ಲಿ ಹೇಳ್ತಾರೆ, ಅದು ದೇಹವನ್ನೆಲ್ಲ ಕೆಡಿಸ್ಬಿಡತ್ತೆ. ಬೇಕಂದ್ರೆ ಆಮೇಲೆ ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚಿಬಿಡುತ್ತೆ ಅಂತ ಹೇಳ್ತಾರೆ. ಸೊ 7ನೇ ವಚನದಲ್ಲಿ ಹೇಳ್ತಾರೆ, ನರಜಾತಿಯು ಸಕಲ ಜಾತಿಯ ಮೃಗ ಪಕ್ಷಿ ಕ್ರಿಮಿ ಜಲಚರಗಳನ್ನೆಲ್ಲ, ಅಂದ್ರೆ ತಿಮಿಂಗ್ಲಗಳಂತ ಇಟ್ಕೊಳ್ಳಿ. ತಿಮಿಂಗ್ಲ, ಬ್ಲೂ ವೇಲ್ ನಾವು ನೋಡ್ತೀವಿ, ಬಹಳ ದೊಡ್ಡದು. ಎಷ್ಟಂದ್ರೆ 30 ಆನೆಗಳ ಸೈಜ್ ಇರುತ್ತೆ ಅಂತ. ಸೊ 30 ಆನೆಗಳ ಸೈಜ್ ಇರೋಂತಹ ತಿಮಿಂಗ್ಲವನ್ನ ಮನುಷ್ಯ ಕಂಟ್ರೋಲ್ ಮಾಡ್ತಾನೆ. ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ತಾನೆ ಮನುಷ್ಯ, ಟ್ರೈನಿಂಗ್ ತಗೊಳ್ತಾನೆ ಅವನು. ಸೊ ಅಂತ ಒಂದು ಮನುಷ್ಯ ಅಷ್ಟು 30 ಆನೆಗಳ ತೂಕ ಇರೋಂತ ದೊಡ್ಡ ಬೃಹತ್ತಾದಂತ ಒಂದು ಅಂತ ಪ್ರಾಣಿಯನ್ನ ಮನುಷ್ಯ ನಿಯಂತ್ರಿಸಬಹುದು. ಆದ್ರೆ 8ನೇ ವಚನದಲ್ಲಿ ಹೇಳ್ತಾರೆ, ನಾಲಿಗೆಯನ್ನ ಯಾವ ಮನುಷ್ಯನೂ ಹತೋಟಿಗೆ ತರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಾಗಾದ್ರೆ ಯಾಕೆ ಮನುಷ್ಯ ತನ್ನ ನಾಲಿಗೆಯನ್ನ ಹತೋಟಿಗೆ ತರಲಿಕ್ಕೆ ಆಗದೆ ಇರುವಂತಹ ಒಂದು ಕೆಟ್ಟದಾಗ್ಬಿಟ್ಟಿದೆ ಇದು. ಸೊ ಅಲ್ಲಿ ಮುಂದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ನಾಲಿಗೆಯನ್ನು ಯಾವನು ಹತೋಟಿಗೆ ತರಲಾರನಂತ ಸುಮ್ಮನೆ ನಿಲ್ಸಿಲ್ಲ ಅಲ್ಲಿಗೆ. ಆಮೇಲೆ ಹೇಳ್ತಾರೆ, ಅದು ಸುಮ್ಮನಿರಲಾರದ ಕೆಡುಕು. ಅಂದ್ರೆ ಮನುಷ್ಯ ಏನಾಗ್ಬಿಟ್ಟಿದ್ದಾನೆ ಅಂದ್ರೆ, ನಮ್ಮ ಸೊಲೊಮೋನ್ ಎಂಬಂತ ಒಬ್ಬ ಮಹಾಜ್ಞಾನಿ ಹೇಳ್ತಿದ್ದ ಏನಂತಂದ್ರೆ, ಜೀವನ್ ಮರಣಗಳು ನಾಲಿಗೆಯ ವಶ. ಸೊ ಜೀವನನ್ನ ಪಡ್ಕೋ ನಾಲಿಗೆಯಿಂದ, ಮರಣವನ್ನ ಪಡ್ಕೋ ನಾಲಿಗೆಯಿಂದ, ಅದೆರಡಕ್ಕೂ ಬಳಕೆ ಆಗ್ತದೆ ನಿಮ್ಮ ನಾಲಿಗೆ ಅಂತ. ಆ ರೀತಿಯಲ್ಲಿ ಅದು ಒಂದು ಮರಣವನ್ನ ಕೊಡ್ಲೇಬೇಕು ಅಥವಾ ಜೀವವನ್ನ ಕೊಡ್ಲೇಬೇಕು. ಹಂಗಾದ್ರೆ ಅದೇನ್ ಮಾಡ್ಬೇಕಾಗತ್ತೆ, ಜೀವ ಕೊಡೋ ರೀತಿಯಲ್ಲಾದ್ರೂ ಅದನ್ನ ಬಳಸ್ಬೇಕು, ಅಥವಾ ಮರಣ ಕೊಡೋ ರೀತಿಯಲ್ಲಾದ್ರೂ ಬಳಸ್ಬೇಕು. ಹಂಗಾಗಿ ನಾಲಿಗೆ ತನ್ನಲ್ಲೇ ಏನೋ ಒಂದು ಸಾಫ್ಟ್ವೇರ್ ಇರೋ ರೀತಿಯಲ್ಲೋ, ಏನೋ ಒಂದು ವ್ಯಕ್ತಿ ಅಥವಾ ಆತ್ಮ ತುಂಬಿರೋ ರೀತಿಯಲ್ಲೋ ನಾಲಿಗೆ ಮಾತಾಡ್ತಾನೆ ಇರ್ಬೇಕಾಗತ್ತೆ. ಆ ಮಾತಾಡ್ಲೇಬೇಕನ್ನಂತಹ ಒಂದು ಚಪಲ ನಾಲಿಗೆಗೆ ಏನಾಗ್ಬಿಡುತ್ತೆ, ಅಂಟ್ಕೊಂಡ್ಬಿಟ್ಟಿದೆ. ಮನುಷ್ಯರಿಗೆ ಸಹಜವಾಗಿರೋಂತ ಒಂದು ಗುಣ. ಸೊ ನಾಲಿಗೆ ಮಾತಾಡ್ತಾ ಮಾತಾಡ್ತಾ ಆಕ್ಚುಲ್ ಆಗಿ ನಮ್ಗೆ ನ್ಯಾಚುರಲ್ ಆಗಿನೇ ಡೆತ್ ಬಂದ್ಬಿಡುತ್ತೆ. ಬೇಕಾದ್ರೆ ನಾವು ನಿಲ್ಲಿಸದೆ ಮಾತಾಡ್ಬಿಟ್ರೆ. ಗಂಟೆಗಟ್ಲೆ ಮಾತಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ, ನೀರ್ ಕುಡಿದಂಗೆ, ಬ್ರೇಕ್ ತಗೊಳ್ದಂಗೆ ಮಾತಾಡ್ತಾ ಇದ್ಬಿಟ್ರೆ ಬಾಯೆಲ್ಲ ಡ್ರೈ ಆಗಿ ಹಂಗೆ ಸತ್ತೋಗ್ಬಿಡ್ತೀವಿ ನಾವು. ಒಣಗೋಗ್ಬಿಟ್ಟು ಬಾಯಿ ಒಣಕೊಂಡು ಹಂಗೆ ಡೆತ್ ಆಗ್ಬಿಡುತ್ತೆ ನಮಗೆ. ಸೊ ಅಷ್ಟು ನಾಲಿಗೆ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಅಂಗವಾಗಿದೆ ಇಡೀ ದೇಹದಲ್ಲಿ ನಾವು ನೋಡುವಾಗ. ಆದ್ರೆ ಈ ನಾಲಿಗೆ ಇಷ್ಟು ಮಾತಾಡೋದಕ್ಕೆ ನಮ್ ಕಂಟ್ರೋಲ್ ಇಲ್ವಾ? ಹೆಂಗ್ ನಾಲಿಗೆ ಇಷ್ಟೊಂದು ಮಾತಾಡ್ತದೆ? ಯಾವ ರೀತಿಯಲ್ಲಿ ನಾಲಿಗೆ ಅಷ್ಟೊಂದು ಸ್ವತಂತ್ರ ಇದೆ? ಜೀವ ಮರಣ ಎರಡೂ ಕೊಡುವಷ್ಟು ಸ್ವತಂತ್ರ ನಾಲಿಗೆಗೆ ಹೆಂಗಪ್ಪ ಬಂದ್ಬಿಡ್ತು ಅಂತ ನಮ್ಗೆ ಪ್ರಶ್ನೆ ಬರ್ತದೆ. ಬಂದ್ರೆ ಅದಕ್ಕೆ ಉತ್ತರ ನಮ್ಗೆ ರಕ್ಷಕರಾಗಿರುವ ಕ್ರಿಸ್ತರು ಕೊಡ್ತಾರೆ. ಅದನ್ನ ಮತ್ತೆ 12:34 ಓದ್ರಿ. ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಅಂತ. ನೋಡಿ, ಹೃದಯದ ಒಳಗಡೆ ಏನ್ ತುಂಬಿರುತ್ತೋ ಅದೇ ವಿಷಯ ಏನಾಗ್ಬಿಡುತ್ತಂತೆ ಅಂತಂದ್ರೆ ಬಾಯಲ್ಲಿ ಆಚೆಗೆ ಬರ್ತದೆ. ಬೈ ದಿ ಅಬಂಡೆನ್ಸ್ ಆಫ್ ದ ಹಾರ್ಟ್ ದ ಮೌತ್ ಸ್ಪೀಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ಹೃದಯದಲ್ಲಿ ಆ ವಿಷಯಗಳು ತುಂಬಿ 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 ಮಾತಾಡ್ಬೇಕು. ಈಗ ಯಾವುದೇ ಒಂದು ವಿಷಯ, ಒಂದೇನೋ ಒಂದು ಪಾತ್ರೆ ಅಂತ ಇಟ್ಕೊಳ್ಳಿ, ಒಂದು ಬಲೂನ್ ಅಂತ ಇಟ್ಕೊಳ್ಳಿ, ಏನೋ ಒಂದು ಕಂಟೈನರ್. ಆ ಕಂಟೈನ್ ಆಗೋದಕ್ಕೆ ಎಷ್ಟಾಗುತ್ತೋ ಅಷ್ಟನ್ನ ಅದ್ರೊಳಗಡೆ ಹಾಕಿ ಇನ್ನು ಹೆಚ್ಚಿಗೆ ಅದ್ರೊಳಗಡೆ ನಾವು ಹಾಕ್ತಾ ಇದ್ರೆ ಅದೇನಾಗ್ಬಿಡುತ್ತೆ ಅಂದ್ರೆ ಅದು ಒಡೆದೋಗ್ಬೇಕಾದ್ರೆ. ಬಲೂನ್ ಹಾಕ್ಬಿಟ್ರೆ ಹೆಚ್ಚಿನ ಲಿಮಿಟ್ಗಿಂತ ಹೆಚ್ಚಾದ ಗಾಳಿನ ಊದುವಾಗ ಅದು ಪ್ರೆಷರ್ ಜಾಸ್ತಿಯಾಗಿ ಒಡೆದೋಗ್ಬೇಕು. ಆ ರೀತಿಯಲ್ಲಿ ಮನುಷ್ಯನ ಒಂದು ಹೃದಯ ಏನಾಗ್ಬಿಟ್ಟಿದೆ ಅಂತ ನೋಡಿದ್ರೆ, ಮಾತಾಡ್ಬೇಕು ಅನ್ನುವಂಥದ್ರಿಂದ ತುಂಬಿರುತ್ತೆ, ಅಥವಾ ಮಾತಿನಲ್ಲಿ ಹೊರಗಾಕ್ಬೇಕು ಅನ್ನುವಷ್ಟು ಕೋಪ ತುಂಬ್ಕೊಂಡ್ಬಿಟ್ಟಿರುತ್ತೆ ಹೃದಯದಲ್ಲಿ, ಅಥವಾ ಮಾತಿಂದ ಹೊರಗಾಕ್ಬೇಕು ಅನ್ನುವಂತಹ ಏನ್ ಹೇಳ್ತೀವ್ರಿ
ಒಬ್ಬರ ಮೇಲೆ ಹೊಟ್ಟೆ ಕಿಚ್ಚಿರ್ಬೋದು, ಅಥವಾ ಒಬ್ಬರ ಮೇಲೆ ಇರೋಂಥ ಕಕ್ಷೆ ಭೇದ ಇರ್ಬೋದು, ಅಥವಾ ಒಂದು ಇಬ್ರು ಚೆನ್ನಾಗಿರೋದನ್ನ ನೋಡಿದ್ರೆ ಸಹಿಸ್ಕೊಳಕ್ ಆಗದೆ ಏನಾದ್ರೂ ಮಾಡಿ ಅವ್ರ ಮಧ್ಯದಲ್ಲಿ ಏನಾದ್ರು ಒಂದು ತಂದಿರ್ಬೇಕು. ಅದಕ್ಕೋಸ್ಕರ ಒಂದು ಒಂದು ಸೆಟ್ಟಿಂಗ್, ಒಂದು ಏನ್ ಹೇಳ್ತೀವಿ, ಸಿಸ್ಟಮ್ಯಾಟಿಕ್ ಆಗಿ ಯಾವ ರೀತಿಯಲ್ಲಿ ಅವ್ರ ಬಗ್ಗೆ ತಪ್ಪಾಗಿರೋದನ್ನ ನಾವು ಹೇಳಿ 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 ಅವರ ಒಂದು ಸ್ನೇಹನ ಒಡೆದಾಕ್ಬಹುದು, ಅಥವಾ ಯಾವ ರೀತಿ ದೌರ್ಜನ್ಯದಿಂದ ದರ್ಪ ಮಾಡ್ಬಿಟ್ಟು ನಾವು ನಮ್ಮ ಕಡೆಗೆ ಹೋಲಿಸ್ಕೊಳ್ಬಹುದು, ನಮ್ಮ ಕೆಳಗಡೆ ಅಂದ್ರೆ ಹೋಲಿಸ್ಕೊಳ್ಳೋದಂದ್ರೆ ನಮ್ಮ ಏನ್ರಿ ಡಾಮಿನೆನ್ಸ್ ಕೆಳಗಡೆ ಇಟ್ಕೊಬಹುದು, ದರ್ಪದಿಂದ ಹೇಗ್ ಮಾತಾಡ್ಬಹುದು. ಈ ತರ ನಾನಾ ವಿಧವಾಗಿ ಮಾತಾಡುವಂಥದ್ದಿದೆ. ದರ್ಪವಾಗಿ ಮಾತಾಡೋದಿದೆ, ಆಕರ್ಷಣೀಯವಾಗಿ ಮಾತಾಡುವಂಥದ್ದಿದೆ, ಆಮೇಲೆ ವಂಚನೆಯಿಂದ ಮಾತಾಡುವಂಥದ್ದಿದೆ, ಹೃದಯದಲ್ಲಿ ಒಂದಿಟ್ಕೊಂಡು ಬಾಯಲ್ಲೇ ಒಂದು ಮಾತಾಡ್ತಾ ಇರ್ತೀವಿ. ಸೊ ಬಾಯಲ್ಲಿ ಆಡ್ತಾ ಇರೋ ಮಾತುಗಳು ಜಾಗೃತಿಯಾಗಿ ಗಮನ ಕೊಟ್ಕೊಂಡು ಹೃದಯದಲ್ಲಿ ಇನ್ನೊಂದರ ಪ್ಲಾನ್ ಮಾಡ್ಕೊಂಡು ಅವ್ರು ಏನ್ ಅನ್ಕೊಳ್ತಾ ಇದಾರೋ ಅವ್ರನ್ನು ಗಮನಿಸ್ಕೊಂಡು ಮನುಷ್ಯ ಡೀಲ್ ಮಾಡೋವಂಥದ್ದನ್ನ ಸಮಟೈಪ್ ನಾವು ನೋಡೋದು. ಅವರ ಮುಖಭಾವವನ್ನ, ಎದುರಿಗಿರಂತ ಮುಖಭಾವವನ್ನ ನೋಡ್ಕೊಂಡು ಅವ್ರ ಮುಖದಲ್ಲಿ ಏನಾಗ್ತಾ ಇದೆ, ಪಾಸಿಟಿವ್ ಆಗಿ ಹೋಗ್ತಾ ಇದೆಯಾ ನಾನು ಅನ್ಕೊಂಡಂಗೆನೆ ನೆಗೆಟಿವ್ ಆಗಿ ಏನಾರ ರಿವರ್ಸ್ ಆಗ್ಬಿಡ್ತಾ ಇದಾರೆ ನನಗೆ ಅಂತ ಅಬ್ಸರ್ವ್ ಮಾಡ್ಕೊಂಡು ನಾನು ಏನ್ ಮಾತಾಡ್ಬೇಕು, ಏನ್ ಮಾತಾಡಿದ್ರೆ ಓಕೆ ಈಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದಾರೆ, ಹಿಂಗೇ ಅವರನ್ನ ಪುಷ್ ಮಾಡೋಣ ಅಂತೇಳಿ ಈ ತರ ಮಾಡೋದು. ಇದೆಲ್ಲ ಆಕ್ಚುಲಿ ಒಂದು ಒಳ್ಳೆ ಟೀಚರ್ಸ್ಗಳಿಗೆ, ಸುವಾರ್ಥಿಕರುಗಳಿಗೆ, ಏನೇ ಟೀಚ್ ಮಾಡೋ ಅಂತವ್ರಿಗೆ ಯಾವುದೇ ಫೀಲ್ಡ್ ತಗೊಳ್ಳಿ ಬೇಕಾಗುತ್ತೆ. ಯಾಕಂದ್ರೆ ಇತರರಿಗೆ ಕಲಿಸುವಾಗ ಅವ್ರು ಕಲಿತಾ ಇದ್ದಾರಾ ಇಲ್ವಾ ನೋಡೋಣ, ಅವ್ರು ಶಾರ್ಪ್ ಆದ್ರ, ಅವ್ರ ಕಣ್ಣಿನ ಒಂದು ಇದು ಹೇಗ್ ಗೊತ್ತಾಗ್ತದೆ ಅಂತ ಅಬ್ಸರ್ವ್ ಮಾಡೋದಕ್ಕೆ ಬೇಕಾಗ್ತದೆ. ಅದು ಬಿಟ್ಟು ಇದನ್ನ ತಪ್ಪಾಗಿ ಬಳಸ್ಕೊಳ್ಳೋಂತ ಒಂದು ಸನ್ನಿವೇಶಗಳು ಕೂಡ ನಮ್ಮ ಜೀವನದಲ್ಲಿ ಬಂದ್ಬಿಡೋಕೆ ಸಾಧ್ಯತೆ ಇದೆ. ಹಾಗಾದ್ರೆ ಪ್ರಿಯ ದೈವ ಜನರೇ, ನಮ್ಗೆ ನಾಲಿಗೆ ಅನ್ನೋಂಥದ್ದು ಎಷ್ಟು ಪ್ರಧಾನ ಪಾತ್ರ ಮಾಡುತ್ತಪ್ಪ ಅಂತಂದ್ರೆ, ನಾಲಿಗೆಗಿಂತ ಇನ್ನೂ ಪ್ರಧಾನ ಪಾತ್ರ ಹೃದಯದಲ್ಲಿ ನಾವು ತುಂಬಿಕೊಳ್ಳೋ ವಿಷಯಗಳು ಅಂತ ಬಂದ್ಬಿಡ್ತೀವಿ. ನಾವೇನ್ ನಮ್ಮ ಹೃದಯದಲ್ಲಿ ತುಂಬಿಕೊಂಡಿರ್ತೀವೋ ಅದೇನ್ ಮಾಡುತ್ತೆ, ಎಕ್ಸ್ಪ್ಲೋಡ್ ಆಗ್ತದೆ, ಅದು ಹೊರಗಡೆಗೆ ಬರ್ಬೇಕಾಗ್ತದೆ. ಆ ಹೊರಗಡೆ ಬರುವಾಗ ಅದಕ್ಕಿರೋದು ಮಾರ್ಗ ಒಂದೇನೆ, ಬಾಯಿ ಮಾತುಗಳಿಂದ. ಸೊ ಹಾಗಾಗಿ ಬಾಯಿ ಹಂಗಾದ್ರೆ ಏನಾಗ್ಬಿಡ್ತದೆ ಅಂದ್ರೆ, ಹೃದಯದಲ್ಲಿ ಏನ್ ತುಂಬಿದ್ರೆ ಅದನ್ನ ಆಚೆಗೆ ಹಾಕುವಂತ ಒಂದು ಬಾಯಿ ಸಾಧನ ಆಗ್ಬಿಡ್ತದೆ, ಮಾರ್ಗ ಆಗ್ಬಿಡ್ತದೆ. ಹಾಗಾದ್ರೆ ಹೃದಯದಲ್ಲಿ ನಾವು ಒಳ್ಳೆದನ್ನೇ ತುಂಬ್ಕೊಂಡ್ಬಿಟ್ರೆ ಬಾಯಿನ ನಾವು ಒಳ್ಳೆ ಮಾರ್ಗ ಅಂತ ಹೇಳ್ಬಹುದು. ಹೃದಯದಲ್ಲಿ ಬರೀ ಕೆಟ್ಟದನ್ನ ತುಂಬ್ಕೊಂಡ್ಬಿಟ್ರೆ ಬಾಯಿ ಕೆಟ್ಟ ಮಾರ್ಗ ಅಂತ ಹೇಳ್ಬಹುದು. ಕೀರ್ತನೆಗಾರನು ಪಾಪ ತನ್ನ ಪ್ರಾರ್ಥನೆಗಳಲ್ಲಿ ದೇವರೇ ಅವರ ಬಾಯಿಯ ನಾಲಿಗೆಯ ಹಿಂದೆ ವಿಷ ಇದೆ ದೇವರೇ ಅಂತ ಪ್ರಾರ್ಥನೆ ಮಾಡ್ತಾನೆ. ನೋಡಿ, ಅಬ್ಸರ್ವ್ ಮಾಡಿರ್ತಾನೆ, ಇಲ್ಲ ಅಂತಂದ್ರೆ ಆತರ ಮಾಡಿರಕ್ ಸಾಧ್ಯ ಇಲ್ಲ. ಕೀರ್ತನೆಗಾರನು ತನ್ನ ಒಂದು ಏನ್ರಿ ಕುಟುಂಬದಲ್ಲಿ, ತನ್ನ ರಾಜ್ಯದಲ್ಲಿ ಮಂತ್ರಿಗಳು ಅಡ್ವೈಸಸ್ ಕೊಡುವಾಗ, ಆಮೇಲೆ ಜನಗಳು ಬಂದು ಏನಾದ್ರು ಒಂದು ಹೆಲ್ಪ್ ಕೇಳುವಾಗ, ಆಮೇಲೆ ಒಬ್ಬನು ಇನ್ನೊಬ್ಬನ ಮೇಲೆ ಕಂಪ್ಲೇಂಟ್ಸ್ ಹೇಳ್ಕೊಂಡು ಜಡ್ಜ್ಮೆಂಟ್ ಬರುವಾಗ, ಸೊ ಅದನ್ನೆಲ್ಲ ಗಮನಿಸಿ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಅದನ್ನ ಬರೀಲಿಕ್ಕೆ ಸಾಧ್ಯ ಇರ್ತದೆ. ಏನಂತ, ಒಂದು ನಾಲಿಗೆಯ ಹಿಂದೆ ಹಾವಿನ ವಿಷವಿದೆ ಅಂತ ಹೇಳಿ. ಹಾಗಾದ್ರೆ ಇದು ನಿಜನಾ ಅಂತ ನೋಡಿದ್ರೆ ನಮ್ಗೆ ಯೆರೆಮೀಯ 17ನೇ ಅಧ್ಯಾಯ ಅದರಲ್ಲಿ 9ನೇ ವಚನದಲ್ಲಿ ನಾವು ನೋಡ್ತೀವಿ, ಏನ್ರಿ, ಹೃದಯವು ಎಲ್ಲ ವಿಷಯಗಳಿಗಿಂತ ಏನಾಗ್ಬಿಟ್ಟಿದೆ ಅಂದ್ರೆ ಗುಣವಾಗದ ರೋಗಕ್ಕೆ ಅದು ಒಳಗಾಗಿದೆ ಅಂತ ನೋಡ್ತೀವಿ. ಎಲ್ಲಕ್ಕಿಂತಲೂ ವಂಚನೆ ಎಂಬ ರೋಗ, ನೋಡಿ, ಮೋಸವೆಂಬಂತ ಒಂದು ರೋಗ, ಯಥಾಸ್ಥಿತಿಯನ್ನ ಮರೆ ಮಾಡಿಕೊಳ್ಳುವಂತ ಒಂದು ರೋಗ, ನಾವ್ ಹೇಗಿದ್ದೀವೋ ಅದೇ ರೀತಿಯಲ್ಲಿ ನಮ್ಮನ್ನ ವ್ಯಕ್ತಪಡಿಸದೇ ಇರುವಂತ ಒಂದು ರೋಗ, ಒಂದು ದೊಡ್ಡ ಮೋಸ ಮಾಡುವಂತ ಒಂದು ಸಾಧನ ಅದ್ಯಾವ್ದಪ್ಪ ಅಂದ್ರೆ ನಾಲ್ಗೆಯಾಗಿ ಕೆಲಸ ಮಾಡುತ್ತೆ. ಹೃದಯದಲ್ಲಿ ತುಂಬ್ಕೊಂಡ್ಬಿಡುತ್ತೆ. ಅದು ತುಂಬ್ಕೊಂಡಿರೋ ಅಂಥದ್ದು ಆಚೆಗೆ ಬರೋದಕ್ಕೆ ಮಾತ್ರ ಅದಕ್ಕೆ ಏನ್ ಬೇಕಾಗುತ್ತೆ, ನಾಲಿಗೆ ಸಪೋರ್ಟ್ ಮಾಡ್ಲೇಬೇಕಾಗ್ತದೆ. ಸೊ ಹಾಗಾದ್ರೆ ಹೃದಯ ಎಷ್ಟು ವಂಚಕವಾಗಿದ್ರೆ ಈ ವಾಕ್ಯಗಳೆಲ್ಲ ಈ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಪ್ರೀತಿಯ ದೈವ ಜನರೇ, ನಾವು ಈ ನ್ಯಾಯ ತೀರ್ಪಿಗೆ ಗುರಿ ಆಗ್ಬಾರ್ದು ಅನ್ನೋ ಪಕ್ಷಕ್ಕೆ ದೇವರ ಮುಂದೆ ನಮ್ಮ ಬಾಯಿ ಮಾತುಗಳಿಂದಲೇ ನೀತಿವಂತನೋ ಮತ್ತು ಪಾಪಿಯೋ ಅಂತ ತೀರ್ಪು ಹೊಂದಬೇಕಾದ್ರೆ, ಹಾಗಾದ್ರೆ ಆ ಮಾತುಗಳನ್ನ ಎಷ್ಟು ಜಾಗ್ರತೆಯಿಂದ ನಾವು ಆರಿಸ್ಕೊಳ್ಬೇಕಾಗ್ತದೆ, ಎಷ್ಟು ಜಾಗ್ರತೆಯಿಂದ ನಾವು ಅದನ್ನ ಬಳಸ್ಕೊಳ್ಬೇಕಾಗ್ತದೆ, ಪ್ರಜ್ಞಾವಂತರಾಗಿರ್ಬೇಕಾಗ್ತದೆ. ಮಾತನಾಡುವಾಗ ನಾನು ಏನ್ ಮಾತನಾಡ್ತಾ ಇದ್ದೀನಿ, ಇದ್ರ ಪರಿಣಾಮ ಏನಾಗಕ್ ಹೋಗುತ್ತೆ, ಇದು ಒಬ್ರನ್ನ ಕಟ್ಟೋದಕ್ಕಾಗುತ್ತಾ ಅಥವಾ ಒಬ್ರನ್ನ ಮುರಿದಾಕೋದಕ್ಕಾಗುತ್ತಾ? ಮನ ಮುರಿದವರನ್ನ ಕಟ್ಟಿ ವಾಸಿ ಮಾಡೋದಕ್ಕೆ ಯೇಸು ಕ್ರಿಸ್ತರು ಮಾತನಾಡೋದು. ಪ್ರಾರ್ಥನೆಗಳಲ್ಲಿ ಯೇಸು ಕ್ರಿಸ್ತರು ಎಲ್ಲೂ ಗಂಟೆಗಟ್ಟಲೆ ಮಾತನಾಡ್ತಾ ಇರ್ಲಿಲ್ಲ. ಸೊ ಹಾಗಾದ್ರೆ ನಮ್ಮ ಪ್ರಾರ್ಥನೆಗಳಾಗ್ಲಿ, ನಮ್ಮ ವಾಕ್ಯೋಪದೇಶ ಅಂದ್ಬಿಟ್ರೆ, ಪ್ರಾರ್ಥನೆ ಮಾಡಕ್ಕೆ ಟೈಮ್ಸ್ ಕೊಡುವಾಗ ಕೆಲವರಿಗೆ ಇರ್ತದೆ, ಏನೋ ಪ್ರಾರ್ಥನೆ ಮಾಡ್ಬೇಕು, ಹಿಂಗ್ ಪ್ರಾರ್ಥನೆ ಮಾಡ್ಬೇಕು, ಎಲ್ಲಾ ವಿಷಯ ಹೇಳ್ಬಿಡ್ಬೇಕು ದೇವ್ರಿಗೆ. ದೇವ್ರೇ ನೋಡ್ದೇವ್ರಿ, ರಸ್ತೆಯಲ್ಲಿ ಇರೋರನ್ನ ಕಾಪಾಡು, ಹಾಸ್ಪಿಟಲ್ ಇರೋರನ್ನ ಕಾಪಾಡು, ಅವ್ರು ಕಾಪಾಡು, ಇವ್ರು ಕಾಪಾಡು, ಊಟ ಕೊಡು, ಬಟ್ಟೆ ಕೊಡು, ನೀರ್ ಕೊಡು. ಯಾಕಂದ್ರೆ ಅವ್ರಿಗೆ ಯಾವತ್ತೂ ದೇವ್ರು ನಿಲ್ಸು ಒಂದ್ ನಿಮಿಷ ನಿಲ್ಸು ಪ್ರಾರ್ಥನೆ, ಅವ್ರನ್ನೆಲ್ಲ ನೀನ್ ಹೋಗಿ ನೋಡ್ಕೊಂಡ್ ಬಂದ, ನಾನು ಕೊಟ್ಟಿಲ್ಲ ಅಂತ ರಿವರ್ಸ್ ಆಗಿ ಕೇಳ್ಬಿಟ್ರೆ ಅವಾಗ ನಮ್ಗೆ ಅರ್ಥ ಆಗಿರ್ತದೆ, ಅಯ್ಯೋ ಏನ್ ಪ್ರಾರ್ಥನೆ ಮಾಡಿದೆ ನಾನು ಅಂತ ಹೇಳ್ಬಿಟ್ಟು. ಸೊ ದೇವ್ರ ಪಾಪ ಯಾವತ್ತೂ ಆ ತರ ನಮ್ಮ ಪ್ರಾರ್ಥನೆಗಳಿಗೆ ಡಿಸ್ಟರ್ಬ್ ಮಾಡಿಲ್ಲ.
ಮಾಡ್ಬಿಟ್ರೆ ನಾವಿನ್ನ ಲೈಫಲ್ಲಿ ಪ್ರಾರ್ಥನೆ ಮಾಡಲ್ಲ. ಅಯ್ಯೋ ತಡಿಯಪ್ಪ, ಯಾಕೆ ಸುಮ್ಮನೆ ದೇವ್ರ ಹತ್ರ ಸಿಗಾಕೊಂಡ್ಬಿಡೋದು ಅಂತೇಳಿ ಸುಮ್ಮನೆ ನಾವು ಬಿಟ್ಬಿಡ್ತೀವಿ. ಆಮೇಲೆ ದೇವ್ರು ಮಾಡು ಅಂದ್ರೂ ನಮ್ಗೆ ಆಮೇಲೆ ಎದುರ್ತಾ ಇರ್ತೀವಿ ನಾವು. ಅದಕ್ಕೆ ದೇವ್ರು ಸರಿ ಏನೋ ಒಂದ್ ಮಾಡ್ಲಿ, ತೊದಲಿ ಪರವಾಗಿಲ್ಲ ಅಂತ ಸಹಿಸ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ಈ ನಾಲ್ಗೆನ ನಾವು ಎಷ್ಟು ಜವಾಬ್ದಾರಿಯಿಂದ ಕಾಪಾಡ್ಕೊಳ್ಬೇಕಾಗಿದೆ ಅಂತ ನೋಡಿದ್ರೆ ನಮ್ಗೆ ಫಿಲಿಪಿಯಲ್ಲಿ ಆ ಸಭೆಯವರಿಗೆ ಬರೀತಾ ಅಪೊಸ್ತಲ ಪೌಲರು ಒಂದ್ ಒಳ್ಳೆ ಏನ್ ಹೇಳ್ಬೋದು ಟಿಪ್ಸ್ ನ ಕೊಡ್ತಾರೆ. ಒಂದು ಕೌನ್ಸಿಲ್. ಕಡೆ ಮಾತೇನೆಂದರೆ, ಸೋದರರೇ, ಯಾವುದು ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೋ, ಪ್ರೀತಿಕರವೋ, ಮನೋಹರಕರವೋ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವುಗಳನ್ನೆಲ್ಲ ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೋಡಿ, ಇದು ಏನು ನಮ್ಮ ಒಳಗಡೆ ಹೃದಯಗಳಲ್ಲಿ ಇದನ್ನ ನಾವು ತುಂಬ್ಕೊಂಡ್ಬಿಟ್ವಿ ಅಂದ್ಬಿಟ್ರೆ ಈ ಎಲ್ಲಾ ಸದ್ಗುಣಗಳು. ನಿಮಗೆ ಬೌದ್ಧ ಧರ್ಮ ನಿಮ್ಮೆಲ್ರಿಗೂ ಎಷ್ಟು ಪರಿಚಯ ಇದೆಯೋ ಇಲ್ವಾ ನನಗೆ ಗೊತ್ತಿಲ್ಲ. ಇಡೀ ಬೌದ್ಧ ಧರ್ಮದ ಸಂಪೂರ್ಣ ಬೋಧನೆಗಳು ಈ ಒಂದು ವಚನ. ಅವ್ರದ್ದು 8 ಅಷ್ಟಪಥ ಮಾರ್ಗ ಅಂತ ಹೇಳ್ತಾರೆ ಅವ್ರು. ಅಂದ್ರೆ 8 ದಾರಿಗಳು ಮೋಕ್ಷಕ್ಕೆ. ಅಂದ್ರೆ ಈ ಜೀವನವೆಂಬ ನರಕ, ಜೀವನವೆಂಬ ಸಂಸಾರವೆಂಬ ನರಕ, ಈ ಸಮಾಜದಲ್ಲಿರುವಂತಹ ದುಷ್ಟತನ, ಈ ಲೋಕದಲ್ಲಿರುವ ಕೆಟ್ಟತನ ಎಲ್ಲವುಗಳಿಂದ ತಪ್ಪಿಸ್ಕೊಂಡು ಒಂದು ಸಾರಿ ಮೋಕ್ಷ ಅಥವಾ ರಕ್ಷಣೆಗೆ, ನಾವು ಬೈಬಲಿನ ಪ್ರಕಾರ ರಕ್ಷಣೆ ಅಂತೀವಿ, ಬೌದ್ಧ ಇದರಲ್ಲಿ ಗೌತಮ ಬುದ್ಧನು ಅದನ್ನ ಮೋಕ್ಷ ಅಂತ ಕರೀತಾರೆ. ಸೊ ಆ ಮೋಕ್ಷಕ್ಕೆ ಹೋಗೋದಕ್ಕಿರುವಂತಹ ಅಷ್ಟಪಥ ಮಾರ್ಗ 8 ಮಾರ್ಗಗಳು ಯಾವ್ದಪ್ಪ ಅಂದ್ರೆ ಜಸ್ಟ್ ಈ ಒಂದು ವಚನ ಅಷ್ಟೇ. ಒಂದೇ ಒಂದು ವಚನ. ಇಡೀ ಬೌದ್ಧ ಧರ್ಮದಲ್ಲಿರೋ ಎಲ್ಲಾ ಗ್ರಂಥಗಳು, ಅವ್ರ ಎಲ್ಲಾ ಆಚಾರಗಳು, ಎಲ್ಲಾ ನಂಬಿಕೆಗಳು ಜಸ್ಟ್ ಇಷ್ಟೇ. ಹಾಗಂದ್ರೆ ಇಮ್ಯಾಜಿನ್ ಮಾಡಿ, ಒಂದು ಇಡೀ ಧರ್ಮದ ಸಂಪೂರ್ಣ ಸಾರಾಂಶವನ್ನೇ ಒಳಗೊಂಡಿದೆ ಇದು ವಚನ ಅಂತ ಅಂದ್ಬಿಟ್ರೆ ಎಷ್ಟು ಪವರ್ಫುಲ್ ಆಗಿದೆ ಇದು. ಸೊ ಅಂತಹ ಪವರ್ಫುಲ್ ಆಗಿರೋದನ್ನ ನಾವು ಒಳಗಡೆ ತುಂಬ್ಕೊಂಡ್ಬಿಟ್ರೆ ನಮ್ಮ ಮಾತು ಹೇಗಿರುತ್ತೆ ಅನ್ನುವಂಥದ್ದನ್ನ ಕೊಲೊಸ್ಸೆಯಲ್ಲಿ ಹೇಳ್ತಾರೆ ನೋಡಿ. ಕೊಲೊಸ್ಸೆ 4:6. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ನೀವು ಯಾರಿಗಾದರೂ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ತಿಳಿದುಕೊಳ್ಳಿರಿ. ನೋಡಿ ಏನ್ ಹೇಳ್ಬಿಡ್ತಾರೆ, ನಿಮ್ಮ ಮಾತು ಹೇಗಿರ್ಬೇಕು ಅಂತಂದ್ಬಿಟ್ರೆ ಆ ರಸವತ್ತು ಅಂತ ಇದೆಯಲ್ರ, ಅದು ಆಕ್ಚುಲಿ ಮೂಲದಲ್ಲಿ ಉಪ್ಪು ಅಂತ. ಅಂದ್ರೆ ಉಪ್ಪಿನ ರುಚಿ ಯಾಕ್ರೆ ಯಾವ ರೀತಿ ಯಾವ ಅಡಿಗೆಗಳು ಅದು ರುಚಿಯನ್ನ ಒಂದು ತಕ್ಕ ರುಚಿ ಅದರದೇ ಆದಂತ ಒಂದು ಬ್ಯಾಲೆನ್ಸ್ ಇರುತ್ತೆ. ಇನ್ಕ್ಲೂಡಿಂಗ್ ನಾವು ಸಮಟೈಮ್ಸ್ ಸ್ವೀಟ್ಗೂ ಕೂಡ ಏನ್ ಮಾಡ್ಬೇಕಾಗತ್ತೆ, ಉಪ್ಪನ್ನ ಎಲ್ಲೋ ಒಂದು ಹದದಲ್ಲಿ ಒಂದು ಲಿಮಿಟ್ ಆಗಿ ಹಾಕ್ಬೇಕಾಗತ್ತೆ. ಸೊ ಆಗ ಸ್ವೀಟ್ಗೂ ಕೂಡ ಅದರ ಸ್ವೀಟ್ನೆಸ್ ನ ಕರೆಕ್ಟ್ ಆಗಿ ನಾವು ಟೇಸ್ಟ್ ಮಾಡಕ್ಕಾಗ್ತದೆ. ಹಾಗಾದ್ರೆ ಉಪ್ಪು ಎಲ್ಲಾ ಪದಾರ್ಥಗಳಿಗೂ ಏನಾಗುತ್ತೆ ಅಂತಂದ್ರೆ ಬಳಕೆ ಆಗ್ತದೆ. ಆದರೆ ಅದೇ ಉಪ್ಪನ್ನ ಸ್ವಲ್ಪ ಅದರ ಒಂದು ಅಳತೆ ತಪ್ಪಾಗಿ ಮಾಡ್ಬಿಟ್ವಿ ಅಂತಂದ್ಬಿಟ್ರೆ ಯಾವುದೇ ಆಹಾರಕ್ಕಾಗ್ಲಿ ಅದು ಕೆಟ್ಟ ಅಧ್ವಾನ ಆಗೋಗ್ಬಿಡ್ತದೆ. ಅದಕ್ಕೆ ಪೌಲರು ಆ ಉಪ್ಪನ್ನ ತಗೊಂಡ್ ಬಂದು ಹೇಳ್ತಾರೆ, ನಿಮ್ಮ ಮಾತುಗಳು ಇಂಪಾಗಿಯೂ ರಸವತ್ತಾಗಿ ಅಂತಂದ್ರೆ ಉಪ್ಪಿನ ರುಚಿ ಯಾವ ರೀತಿ ಎಲ್ಲ ಆಹಾರಗಳನ್ನ ಅದು ರುಚಿ ನೀಡುತ್ತೋ ಆ ರೀತಿಯಲ್ಲಿ ಆಗಿರ್ಲಿ. ಅಂದ್ರೆ ನಮ್ಮ ಜೀವನದ ಅಂಶಗಳು, ಅದು ಕುಟುಂಬದಲ್ಲಿ ಮಾತಾಡೋದಿರ್ಬೋದು, ಮಕ್ಕಳ ಹತ್ರ, ತಂದೆ ತಾಯಿಗಳ ಹತ್ರ, ಸ್ನೇಹಿತರ ಹತ್ರ, ಕೆಲಸದಲ್ಲಿ, ಕೊನೆಗೆ ಸಭೆಯಲ್ಲಿ, ಭಕ್ತ ಜನರ ಜೊತೆಯಲ್ಲಿ, ಮತ್ತು ಪ್ರಧಾನವಾಗಿ ದೇವರ ಮುಂದೆ ಪ್ರಾರ್ಥನೆಯಲ್ಲಿ, ಮತ್ತೆ ಒಬ್ಬರ ವಿಷಯವನ್ನ ಇನ್ನೊಬ್ಬರ ಹತ್ರ ಹೇಳುವಾಗ, ಎಸ್ಪೆಷಲಿ ಒಬ್ಬರ ವಿಷಯ ಇನ್ನೊಬ್ಬರ ಬಳಿ ಮಾತನಾಡುವಾಗ ಆಗಿರಿ, ಈ ವಿಷಯಗಳಲ್ಲಿ ಎಷ್ಟು ನಾವು ಜವಾಬ್ದಾರಿಯುತವುಳ್ಳವರಾಗಿರ್ಬೇಕಾಗುತ್ತೆ ಅಂತ ಅಂದ್ಬಿಟ್ರೆ ಪೌಲ್ ಹೇಳ್ದಂಗೆ ಅದು ರುಚಿ ಕೊಡೋ ತರ ಆಗ್ಬೇಕಾರೆ. ಹೆಂಗೂ ರುಚಿ ಬರ್ಬೇಕಾರೆ. ಗಾಸಿಪ್ ಮಾಡಿ ಒಬ್ಬರ ಬಗ್ಗೆ ಇಲ್ದೇ ಇರೋದನ್ನ ಹೇಳೋ ರೀತಿಯಲ್ಲಿ ಮಾಡಕ್ ಹೋಗಿ ಏನೋ ಮಾಡಕ್ ಹೋದ್ರೆ ಮೇ ಬಿ ಆ ಸನ್ನಿವೇಶಕ್ಕೆ ರುಚಿ ಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ಅವ್ರಿಗೆ ಅದರ ರುಚಿ ಗೊತ್ತಾಗದೆ ಇರ್ಬೋದು. ಯಾಕಂದ್ರೆ ಯಾರನ್ನೇ ಆಗ್ಲಿ ಹೊಗಳ್ತಾ ಇದ್ ಬಿಟ್ರೆ ಸುಳ್ಳಾಗಿ ಹೊಗಳಿದ್ರು ಹೊಗಳಿಸ್ಕೊಳಕ್ಕೆ ಖುಷಿ ಇರೋ ಅಂತವ್ರಿಗೆ ಹೊಗಳೇ ಬಿಡಂತ ಸುಮ್ಮನೆ ಇರ್ತಾರೆ. ಆದ್ರೆ ಯೆಹೋವ ದೇವರಿಗೆ ರುಚಿ ಇರಲ್ಲ, ಯೇಸು ಕ್ರಿಸ್ತರಿಗೆ ರುಚಿ ಇರಲ್ಲ. ಕಾರಣ ಆತನು ಹೃದಯದಿಂದ ಮಾತುಗಳನ್ನ ಮೊದಲು ತೂಕ ಮಾಡ್ತಾನೆ. ಬಾಯಲ್ಲಿ ಬರೋ ಮಾತುಗಳನ್ನ ಹಿಡ್ಕೊಂಡು ನಂಬಲ್ಲ ಆತ. ಹೃದಯದಲ್ಲಿ ಏನ್ ತುಂಬಿದೆ, ಬಾಯಲ್ಲಿ ಏನ್ ಬರ್ತಾ ಇದೆ ಅಂತೇಳಿ ನಮ್ಮ ಮಾತುಗಳನ್ನ ಹೃದಯಕ್ಕೆ ತಗೊಂಡೋಗಿ ಹೃದಯದಲ್ಲಿರೋ ವಿಷಯ ಬಾಯಲ್ಲಿ ಬರ್ತಾ ಇರುವ ಮಾತು ಎರಡನ್ನೂ ತಾಳೆ ಮಾಡಿ ಇದೇ ಬರ್ತಾ ಇದೆಯಾ, ಹಾಗಾದ್ರೆ ಎರಡು ಒಂದೇ ಇದೆಯಾ, ಒಂದ್ ಪಕ್ಷ ಒಂದೇ ಇದ್ರು ಅದು ಒಳ್ಳೇದ ಕೆಟ್ಟದ ಇದೆಲ್ಲ ತೂಕ ಹಾಕೋ ಕಾರಣ ಏನಾಗ್ಬಿಡ್ತದೆ, ನಮ್ಮ ಮಾತುಗಳು ದೇವರಿಗೆ ರುಚಿ ಇಲ್ಲದೆ ಹೋಗ್ಬಿಡಂಥದ್ದು. ನಮ್ಮ ಪ್ರಾರ್ಥನೆಗಳಲ್ಲಿ ಬಹಳ ಮುಖ್ಯವಾಗಿ, ಮತ್ತೆ ವಾಕ್ಯ ಓದುವಾಗ, ಅದನ್ನ ಇತರರ ಜೊತೆ ಶೇರ್ ಮಾಡುವಾಗ, ಅಥವಾ
ಪರಸ್ಪರ ಒಬ್ಬರ ಬಗ್ಗೆ ಇನ್ನೊಬ್ಬರ ಹತ್ರ ಮಾತನಾಡುವಾಗ ಇವೆಲ್ಲ ನಾನು ರಿಪೀಟೆಡ್ಲಿ ನಿಮ್ಗೆ ಟಚ್ ಮಾಡ್ತಾ ಇದ್ದೀನಿ ಅಂತ ಅನ್ಸ್ಬೋದು. ಆದ್ರೆ ಎಷ್ಟು ಇದು ನನಗೆ ಇದು ತುಂಬಾ ಇಂಪ್ಯಾಕ್ಟ್ ಆಗಿರುವಂತ ವಿಷಯ. ಅದಕ್ಕೆ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಕಾರಣ ಇದರಿಂದನೇ ಜೀವ, ಇದರಿಂದನೇ ಮರಣ. ಇದನ್ನ ನಿಯಂತ್ರಿಸದೇ ಇರುವವನ ಭಕ್ತಿನೇ ವ್ಯರ್ಥ. ಇದರಿಂದನೇ ನ್ಯಾಯ ತೀರ್ಪಿನಲ್ಲಿ ನೀತಿವಂತ ಆಗ್ತೀಯ, ಇದರಿಂದನೇ ಕೆಟ್ಟವನಾಗ್ತೀಯ ಅಂತೆಲ್ಲ ಒಂದೇನ್ ಹೇಳ್ತೀವಿ, ಒಂದು ಮನೆಗೆ ಯಾವ ರೀತಿ 4 ಮೂಲೆಗಳಿರ್ತದೋ ಅದಷ್ಟೇ ನಿನ್ ಜಾಗ, ಅದಷ್ಟು ಬಿಟ್ಟಾಚೆ ಹೋದಂದ್ರೆ ನಿನ್ ಜಾಗ ಇಲ್ಲ ಅಂತ. ಈ ಮಾತು ಅನ್ನೋಂಥದ್ದು ನಮ್ಮ ಭಕ್ತಿ ಜೀವನಕ್ಕೆ ಎಲ್ಲ ಕಡೆ ಕಾರ್ನರ್ ತರ ಇರ್ಬೇಕಾಗ್ತದೆ ನಮ್ಮ ಮಾತುಗಳು. ಸೊ ಹಾಗಾದ್ರೆ ಹೃದಯದಲ್ಲಿ ತುಂಬಿರೋದೇ ಬಾಯಲ್ಲಿ ಬರ್ಬೇಕಂದ್ರೆ ನಾವೇನ್ ತುಂಬಿಸ್ಕೊಳ್ಬೇಕು? ಈಗಾಗ್ಲೇ ಪೇತ್ರರು ನಮ್ಗೆ ಪೌಲ್ರು ಏನ್ರಿ ಫಿಲಿಪ್ಪಿ ಸಭೆಗೆ ಬರೀತಾ 4:8 ಹೇಳ್ದಂಗೆ ಯಾವುದು ಒಳ್ಳೇದು, ಮಾನ್ಯವು, ಯೋಗ್ಯವು, ಸಂತೋಷಕರವೂ ಆಗಿದೆಯೋ ಅಂಥವುಗಳನ್ನೇ ನೀವು ಥಿಂಕ್ ಆನ್ ದೀಸ್ ಥಿಂಗ್ಸ್ ಅಂತ ಬರ್ತದೆ. ಅದನ್ನೇ ಯೋಚನೆ ಮಾಡ್ರಿ ಯಾವಾಗ್ಲೂ. ಅದನ್ನ ಯೋಚನೆ ಮಾಡೋ ಮೂಲಕವಾಗಿ ನಿಮ್ ಹೃದಯ ಅದರಿಂದನೇ ತುಂಬುತ್ತೆ. ಯೇಸು ಕ್ರಿಸ್ತರು ಬಂದ್ರು, ಎಷ್ಟು ಸಕ್ಸಸ್ಫುಲ್ ಆಗಿ ಇವತ್ತು ನಾವು ಗುಡ್ ಫ್ರೈಡೇನ ನೆನ್ಸ್ಕೊಂಡ್ವಿ, ಈಸ್ಟರ್ನ ನೆನ್ಸ್ಕೊಂಡ್ವಿ, ಅಂದ್ರೆ ಅವರ ಮರಣ ಪುನರುತ್ಥಾನಗಳನ್ನ ನೆನ್ಸ್ಕೊಂಡು ಇವತ್ತು ಇಡೀ ಲೋಕ ಅವರ ಮರಣವನ್ನ, ಅವರ ಪುನರುತ್ಥಾನವನ್ನ ಕೊಂಡಾಡ್ತಾ ಇದೆ ಅಂತ ಅಂದ್ಬಿಟ್ರೆ ಅದಕ್ಕೆ ಕಾರಣ ಯೇಸು ಕ್ರಿಸ್ತರು ಅವರ ಮಾತುಗಳನ್ನ ಬಳಸಿದ ರೀತಿ. ಹೆಂಗ್ ಬಳಸಿದ್ರು ಅವರು ಅಂದ್ರೆ, ಅವ್ರ ಶಿಷ್ಯರಿಗೆ ಹೇಳ್ಬಿಟ್ರು, ಹೌದಾದ್ರೆ ಹೌದು ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ ಅಷ್ಟೇ, ಅದಕ್ಕಿಂತ ಹೆಚ್ಚಾದದೆಲ್ಲ ಕೆಟ್ಟದಷ್ಟೇ, ಸೈತಾನಿಂದ ಬಂದ್ಬಿಟ್ಟಿದೆ ಅಂತ ಅಂದ್ಬಿಟ್ರು. ಹೌದಾದ್ರೆ ಹೌದನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ, ಅಷ್ಟೇ ಸತ್ಯ. ಸತ್ಯ ಏನು ಅಂದ್ರೆ ಕರಗಿದ್ರೆ ಎಸ್ ಕರಗಿದೆ, ಬೆಳಗಿದೆ ಎಸ್ ಬೆಳಗಿದೆ ಅಷ್ಟೇ. ಅದಕ್ಕಿಂತ ಬೇರೆ ಏನನ್ನ ನಾವು ಒಗ್ಗರಣೆ ಹಾಕಕ್ ಹೋದ್ರೆ, ರುಚಿ ನೋಡ್ಬಿಟ್ಟು ಇನ್ನೂ ಸ್ವಲ್ಪ ಉಪ್ಪು ಹಾಕ್ಬಿಡೋಣ ಅಂತಂದ್ರೆ ಅದು ನಿನ್ನ ನಾಲಿಗೆಯ ಕಾಯಿಲೆಯಾಗಿರ್ತದೆ ಬಿಟ್ರೆ ಆಹಾರಕ್ಕೆ ಅಗತ್ಯವಾಗಿರುವಂತಹ ಎಲ್ಲರಿಗೂ ಒಂದು ಸ್ಟ್ಯಾಂಡರ್ಡ್ ಆಗಿ ಅವಶ್ಯಕತೆ ಇರುವಷ್ಟು ರುಚಿ ಅಲ್ಲ ಅದು. ಕೆಲವರಿಗೆ ಉಪ್ಪಿಂದೇ ದೊಡ್ಡ ಇದಿರ್ತದೆ ಸಮಸ್ಯೆ, ಅಂತವ್ರು ಸ್ವಲ್ಪ ಜಾಸ್ತಿ ಹಾಕೊಂಡ್ಲೇಬೇಕಾಗತ್ತೆ. ನಾವು ನೋಡ್ಬೋದು, ಕೆಲವ್ರು ಏನೇ ಊಟ ಮಾಡಿದ್ರು ಸ್ವಲ್ಪ ಉಪ್ಪು ಲಾಸ್ಟ್ ಅಲ್ಲಿ ಜಾಸ್ತಿ ಹಾಕ್ಸ್ಕೊಳ್ತಾರೆ. ಸೊ ಅದು ಉಪ್ಪಿನ ಸಮಸ್ಯೆ ನಮ್ಗೆ ಗೊತ್ತಿರ್ಬೇಕು. ಕಿಡ್ನಿ ಅದರಿಂದನೇ ತುಂಬಾ ಮುಖ್ಯವಾಗಿ ಹೋಗುವಂಥದ್ದು. ನಮ್ಮ ದೇಹಕ್ಕೆ ಅವಶ್ಯಕತೆ ಇರೋಕ್ಕಿಂತ ಸ್ವಲ್ಪ ಕಮ್ಮಿ ತಿಂದ್ರೆ ನಡೆಯುತ್ತೆ ಉಪ್ಪು, ಬಟ್ ಜಾಸ್ತಿ ತಿನ್ಬಾರ್ದು. ಹಂಗೆ ನಮ್ಮ ಮಾತುಗಳು ಕೂಡ ಏನ್ರಿ, ಅದು ನೋಡಿ, ಉಪ್ಪು ನಮ್ಮ ಕಿಡ್ನಿಯನ್ನ ಮೊದಲು ಹಾಳು ಮಾಡೋದಕ್ಕೆ, ಕಿಡ್ನಿ ಅದನ್ನ ಶುದ್ಧ ಮಾಡಕ್ಕೆ ಆಗಲ್ಲ. ದೇವರು ಇಟ್ಟಿರುವ ಕಿಡ್ನಿ ನಮ್ಮ ದೇಹದಲ್ಲಿ ಹೋಗುವಂತ 100 ವಿಧವಾದ ವಿಷಗಳನ್ನ ನಮ್ಮ ಕಿಡ್ನಿ ಶುದ್ಧ ಮಾಡಿ ಅದನ್ನ ಯೂರಿನಲ್ಲಿ ಆಚೆ ಹಾಕುತ್ತೆ. ಬಟ್ ಉಪ್ಪನ್ನ ಶುದ್ಧ ಮಾಡೋದ್ರಲ್ಲಿ ಅದೇ ಫೇಲ್ ಆಗ್ಬಿಡ್ತದೆ. ಯಾಕಂದ್ರೆ ಉಪ್ಪು ಸ್ವತಃ ಶುದ್ಧಿ ಮಾಡುವಂತ ಒಂದು ಪದಾರ್ಥ. ಶುದ್ಧಿ ಮಾಡುವ ಶಕ್ತಿ ಇರುವಂತ ಪದಾರ್ಥವನ್ನ ಶುದ್ಧಿ ಮಾಡೋದಕ್ಕೆ ಕಿಡ್ನಿ ಕೈಯಲ್ಲೂ ಆಗಲ್ಲ. ಹಂಗೆ ನಮ್ಮ ಮಾತುಗಳು ಜೀವ ಕೊಡುವಂಥದಕ್ಕೆ ಶಕ್ತವಾಗಿರೋಂಥವುಗಳು. ಅಂತ ಮಾತುಗಳೇ ವೇಸ್ಟ್ ಆಗಿ ನಾವು ಬಳಸ್ಬಿಟ್ರೆ ಆ ಮಾತುಗಳನ್ನ ಸರಿಪಡಿಸೋದಕ್ಕೆ ಇನ್ಯಾವ ಮಾತುಗಳು ಇರಲ್ಲ. ಆ ಮಾತಿನಲ್ಲಿ ಬಂದಂತ ಅಪಾರ್ಥಗಳನ್ನ, ಆ ಮಾತುಗೋಸ್ಕರ ಬಂದ ಕೋಪಗಳನ್ನ, ಆ ಮಾತಿಂದ ಉಂಟಾದಂತ ಮನಸ್ಸಿನ ನೋವು, ಆಘಾತಗಳನ್ನ ಸರಿಪಡಿಸಕ್ ಬೇರೆ ಇನ್ನೆಷ್ಟು 1000 ಮಾತಾಡಿದ್ರು ಆಗ್ಬಿಟ್ಟಲ್ಲ. ಒಂದ್ಸರಿ ಆದ್ಮೇಲೆ ಆಯ್ತಷ್ಟೇ. ಅದಕ್ಕೆ ಲೋಕದ ಜ್ಞಾನಿಗಳು, ಕವಿಗಳೆಲ್ಲ ಏನ್ ಹೇಳ್ಬಿಡ್ತಾರೆ, ಮಾತನ್ನ ಮುತ್ತುಗೋಲಿಸ್ತಾರೆ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಸೊ ಆ ರೀತಿಯಲ್ಲಿ ನಮ್ಮ ಮಾತು ಉಪ್ಪಿನಂತೆ ಶ್ರೇಷ್ಠವಾದ ರೀತಿಯಲ್ಲಿ, ಬೆಸ್ಟ್ ಟೇಸ್ಟ್ ಕೊಡೋ ರೀತಿಯಲ್ಲಿ ನಾವು ಎಲ್ಲರ ಜೊತೆ, ದೇವರಿರ್ಬೋದು, ಮನುಷ್ಯರಿರ್ಬೋದು, ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರು ಇರ್ಬೋದು, ನಮ್ಮ ಸ್ನೇಹಿತರು ಇರ್ಬೋದು, ಕುಟುಂಬ ಇರ್ಬೋದು, ಎಲ್ಲ ಕಡೆ ಜಾಗ್ರತೆಯಿಂದ ನಾವು ಅದನ್ನ ಬಳಸ್ಕೊಳ್ಳುವಾಗ ನಮ್ಮ ಭಕ್ತಿ ನಮ್ಗೆ ಎಷ್ಟೋ ಪ್ರಯೋಜನವನ್ನ ಉಂಟು ಮಾಡುತ್ತೆ. ಆಗ ನಾಲ್ಗೆ ನಂಗೆ ಬಳಸ್ಬೇಕಪ್ಪ ಅಂದ್ರೆ ಮೊದಲು ಎಲ್ಲಿ ಸಮಾಧಾನ ಮಾಡ್ಬೇಕಂದ್ರೆ ಹೃದಯ. ಯಾಕಂದ್ರೆ ಹೃದಯದಲ್ಲಿ ತುಂಬಿದ್ರೆ ತಾನೇ ನಾಲ್ಗೆಯಿಂದ ಆಚೆಗೆ ಬರೋದು. ಹಾಗಾದ್ರೆ ಏನ್ ತುಂಬ್ಕೊಂಡ್ಬಿಡ್ಬೇಕು ಹೃದಯದಲ್ಲಿ ಅಂದ್ರೆ, ಉಪ್ಪಿನಂತ ವಿಷಯಗಳನ್ನ ಯೇಸು ಕ್ರಿಸ್ತರು ತುಂಬಿಕೊಂಡು ಅವ್ರು ಹೇಳ್ತಾರೆ, ದೇವರೇ ನಿನ್ನ ಧರ್ಮಶಾಸ್ತ್ರ ನನ್ನ ಅಂತರಂಗದಲ್ಲಿದೆ ಅಂತ ಅನ್ಬಿಡ್ತಾರೆ. ನೋಡಿ, ಏನು ತುಂಬ್ಕೊಂಡ್ಬಿಟ್ರೆ ಯೇಸು ಕ್ರಿಸ್ತರು ಅನ್ಬಿಟ್ರೆ, ನಿನ್ನ ಧರ್ಮಶಾಸ್ತ್ರ ನನ್ನ ಅಂತರಂಗದಲ್ಲಿದೆ, ಈಗ ನಿನ್ನ ಚಿತ್ತವನ್ನ ನೆರವೇರಿಸೋದಕ್ಕೆ ಬಂದಿದ್ದೀನಿ ದೇವ್ರೆ. ಹೆಂಗಪ್ಪ ನೆರವೇರಿಸ್ತೀಯಾ? ನನಗೆ ಗೊತ್ತು ಎಲ್ಲವೂ, ಯಾಕಂದ್ರೆ ಇಡೀ ನಿನ್ನ ಧರ್ಮಶಾಸ್ತ್ರ ನನ್ನ ಅಂತರಂಗದಲ್ಲಿದೆ. ಸೊ ನನ್ಗೆ ಯಾವ ಕಾಲಕ್ಕೆ ಏನ್ ಮಾಡ್ಬೇಕು, ಏನ್ ಮಾತಾಡ್ಬೇಕು, ಏನ್ ಮಾತನಾಡಬಾರ್ದು, ಎಷ್ಟು ಮಾತಾಡ್ಬೇಕು, ಎಷ್ಟು ಮಾತನಾಡಬಾರ್ದು, ಯಾರ ಜೊತೆ ಯಾವ್ಯಾವ ಮಾತಾಡಬೇಕು ಎಂಬ ಎಲ್ಲವುಗಳ ಸಮಯೋಚಿತ ಜ್ಞಾನ. ಸಮಯೋಚಿತವಾದ ಮಾತು ಬೆಳ್ಳಿಯ ನಕಾಶೆಯಲ್ಲಿನ ಬಂಗಾರದ ಹಣ್ಣುಗಳಿಗೆ ಸಮಾನ ಅಂತ ಹೇಳ್ತಾರೆ. ಒಂದು ಕಾಲದಲ್ಲಿ ರಾಜರುಗಳು ಒಂದು ಬೆಳ್ಳಿಯ ಲೇಪನ ಮಾಡಿರುವಂತ ರೀತಿಯಲ್ಲಿ ಕೆಲವು ಮ್ಯಾಪ್ಗಳನ್ನ, ನಿಧಿಗಳನ್ನ ಬಚ್ಚಿಟ್ಬಿಡುವಾಗ ಆ ಬೆಳ್ಳಿಯ ರೀತಿಯಲ್ಲಿರುವಂತ ಮ್ಯಾಪ್ಗಳನ್ನು ಮಾಡಿ ಅದರಲ್ಲಿ ಬಂಗಾರದ ಒಂದು ಸಣ್ಣ ಸಣ್ಣ ಇದನ್ನ ಇಟ್ಬಿಟ್ಟು, ಈ ಪ್ರದೇಶದಲ್ಲಿ ನಾನು ನಿಧಿನ ಇಟ್ಟಿದ್ದೀನಿ ಅಂತ ಇಟ್ಬಿಟ್ಟಿರೋದು. ಅದನ್ನ ಇಟ್ಕೊಂಡೆ ಇವಾಗೆಲ್ಲ ನಿಧಿಗಳನ್ನ ಗವಿಗಳಲ್ಲಿ, ಬಂಡೆಗಳಲ್ಲಿ, ಕೋಟೆಗಳಲ್ಲೆಲ್ಲ ಹೋಗಿ ನಿಧಿ ಶೋಧಕರು ಹುಡ್ಕಂತದ್ದು. ಸೊ ಆತರ ಆ ಕಾಲದಲ್ಲಿ ರಾಜರುಗಳು ಮ್ಯಾಪ್ ನ ರೆಡಿ ಮಾಡಿ ಅದ್ರ ಮೇಲೆ ಇದನ್ನ ಇಟ್ಟಿರ್ತಿದ್ರು. ಅಂದ್ರೆ ಇಲ್ಲೇ ಇದೆ ಅಂತ ಹೋಗ್ತಿದ್ರು. ಆ ರೀತಿಯಲ್ಲಿ
ಸಮಯೋಚಿತವಾದ ಉತ್ತರ, ಸಮಯೋಚಿತವಾದ ಉತ್ತರ ಅಥವಾ ಸಮಯೋಚಿತವಾದ ಮಾತು, ಯಾವ ಸಮಯಕ್ಕೆ ಏನು ಎಷ್ಟು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಮಾತನಾಡ್ಬೇಕು ಹಂಗ್ ಮಾತಾಡೋರಾಗ್ಬಿಟ್ರೆ ಅದು ಒಂದು ನ್ಯಾವಿಗೇಷನ್ ಇದ್ದಂಗೆ, GPS ನ್ಯಾವಿಗೇಷನ್ ಇದ್ದಂಗೆ ಅಂತ ಆ ಕಾಲದಲ್ಲಿ ಸೊಲೊಮೋನ್ ಮಹಾಜ್ಞಾನಿ ಹೇಳಿದೆ. ಅಂದ್ರೆ ಅದಷ್ಟೊಂದು ಪ್ರಧಾನವಾಗಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಸಾಕಷ್ಟು ವಚನಗಳಿದಾವೆ, ಎಲ್ಲವನ್ನ ಮಾತನಾಡೋ ಅವಶ್ಯಕತೆ ಇಲ್ಲ, ಇಷ್ಟರಲ್ಲೇ ನಮ್ಗೆ ಗೊತ್ತಾಗ್ಬಿಡ್ತದ್ರ ಬೆಲೆ ಏನು ಅಂತ ಹೇಳಿ. ಹಾಗಾಗಿ ಜ್ಞಾನೋಕ್ತಿಗಳನ್ನ ನೀವು ಓದ್ಕೊಂಡ್ಬಿಟ್ರೆ ಅಂತೂ ಇನ್ನೂ ಹೆಚ್ಚಾದ ನುಡಿ ಮುತ್ತುಗಳನ್ನ ಕೊಡ್ತಾರೆ ಸೊಲೊಮೋನ್. ನಮ್ಮ ಮಾತುಗಳನ್ನ ಯಾವ ರೀತಿ ನಾವು ಫಿಲ್ಟರ್ಗಳು ಹಾಕೊಳ್ಬೇಕಾಗ್ತದೆ, ನಾವು ಅನೀತಿವಂತನಂತ ತೀರ್ಪು ಹೊಂದದೆ, ಅಶುದ್ಧನಂತ ತೀರ್ಪು ಹೊಂದದೆ, ಭಕ್ತಿಹೀನನು ಅಂತ ಪೌಲ್ರು ಹೇಳ್ತಾರೆ. ಕಾಲಹರಣವಾಗಿರೋಂಥ ಮಾತುಗಳು, ಹರಟೆ ಮಾತುಗಳನ್ನ, ಬೇಡದೇ ಇರುವ ಮಾತುಗಳನ್ನ ಮಾತಾಡೋದ್ರಿಂದ ಭಕ್ತಿಹೀನರಾಗ್ಬಿಡ್ತಾರೆ ಅಂತ ಹೇಳ್ತಾರೆ. ಪ್ರಾಪಂಚಿಕವಾದ ಹರಟೆಗಳೇನೋ ಹರಟೆ ಹೊಡ್ಕೊಂಡಿರೋಂಥದ್ದು ಈ ಸುಮಾರಿ ಕಟ್ಟೆಗಳಲ್ಲಿ ಹೊಡೆದಂಗೆ. ಈ ನಡುವೆ ಮನುಷ್ಯ ಮಾತನಾಡೋದನ್ನ ಏನ್ ಮಾಡಿದಾನೆ ಅಂದ್ರೆ ಟೆಕ್ಸ್ಟ್ಗೆ ಕನ್ವರ್ಟ್ ಮಾಡ್ಕೊಂಡಿರ್ತಾನೆ. ವಾಟ್ಸ್ಆಪ್, ಆಮೇಲೆ ಮೆಸೆಂಜರು, ವಾಟ್ಸ್ಆಪ್ಗಳು, ಇನ್ನು ಏನೇನೋ ಬಂದಿದಾವಲ್ವಾ, ಈ ಇನ್ಸ್ಟಾಗ್ರಾಮ್ ಇರ್ಬೋದು, ಈ ತರ ಏನೇನೋ. ಸೊ ಬಾಯಿ ಕ್ಲೋಸ್ ಆಗಿದೆ, ಬಟ್ ಬಾಯಿಗಿಂತ ಹೆಚ್ಚಾಗಿ ಕೈ ವಟ 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 ಅಂತ ಇರ್ತದೆ. ಸೊ ಹಂಗಾಗಿ ಇದನ್ನ ನಾವು ನಿಲ್ಸೋದಿಕ್ಕೆ ಅನ್ನೋದಕ್ಕಿಂತ ರೈಟ್ ಆಗಿ ಬಳಸೋದಿಕ್ಕೆ ನಾವು ಪ್ರಯಾಸ ಪಡೋಣ. ಅದು ಯೇಸು ಕ್ರಿಸ್ತರ ಬಳಸಿದ ರೀತಿಯಲ್ಲಿ ಉದಾಹರಣೆಗಳನ್ನ ತಗೊಳ್ಳೋಣ, ಅಪೊಸ್ತಲರುಗಳಿಂದ, ಪ್ರವಾದಿಗಳಿಂದ ಎಚ್ಚರಿಕೆಗಳನ್ನ ತಗೊಂಡು ನಮ್ಮ ಭಕ್ತಿಯನ್ನ ಹಾಳು ಮಾಡ್ಕೊಳ್ದೆ ನಾವು ಜವಾಬ್ದಾರಿಯಿಂದ ದೇವ್ರ ಮುಂದೆ ನೀತಿವಂತರಂತ ತೀರ್ಪು ಹೊಂದೋದಕ್ಕೆ ಎಲ್ಲಾ ರೀತಿಯ ಪ್ರಯಾಸ ಪಡೋಣ. ನಮ್ಮ ಇತರ ಸಹೋದರರನ್ನು ಅದೇ ರೀತಿಯಲ್ಲಿ ಪ್ರಯಾಸ ಪಡಿಸಕ್ಕೆ ಪ್ರೇರೇಪಿಸೋಣ, ಗೈಡ್ ಮಾಡಕ್ಕೆ ನಾವು ಪ್ರಯತ್ನ ಪಡೋಣ ಸಾಧ್ಯ ಆದಷ್ಟು. ಬಟ್ ಆ ಪ್ರಯತ್ನದಲ್ಲೂ ಪುನಃ ನೋವು ಮಾಡೋದು, ಇನ್ಸಲ್ಟ್ ಮಾಡೋದು, ಚುಚ್ಚೋದು, ಅದೇನು ಮಾಡದೇ ಇರೋ ರೀತಿಯಲ್ಲಿ ಎಚ್ಚರಿಕೆಯಿಂದ ಮಾಡೋದಕ್ಕೆ ನಾವು ಮೊದಲು ಜಾಗ್ರತೆ ವಹಿಸೋಣ. ಈ ಪಾಠದ ಮುಖಾಂತರ ದೇವರು ನಮ್ಮ ಆತ್ಮಿಕ ಜೀವನಕ್ಕೆ ಸಹಾಯ ಮಾಡಲಿ ಅಂತ ನಾನು ಈ ಪಾಠವನ್ನು ನಿಲ್ಲಿಸ್ತೀನಿ.